ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ಕಲಿತುಕೊಳ್ಳುವಂಥ ದೈವ ಸಂದೇಶದ ಹೆಸರೇನು ಅಂದರೆ, ಬದುಕನ್ನು ಕೊಟ್ಟಂಥ ದೇವರು ಬದುಕುವುದನ್ನು ಕಲಿಸಲಿಲ್ಲವೋ ಎಂಬುದಾಗಿ. ಏನು ಈ ಒಂದು ಮಾತಿನ ಅರ್ಥ ಎಂಬುದಾಗಿ ನೋಡುವಂಥದ್ದಾದರೆ, ದೇವರು ಇವತ್ತು ನಮಗೆ ಈ ಭೂಮಿ ಮೇಲೆ ಹುಟ್ಟಿಸಿ ಬದುಕನ್ನು ಕೊಟ್ಟಿದ್ದಾನೆ. ದೇವರೇ ಹುಟ್ಟಿಸಿದ್ದಾನೆ, ನಾವು ಕೋರಿಕೊಳ್ಳಲಿಲ್ಲ. ದೇವರು ನಮ್ಮನ್ನು ಹುಟ್ಟಿಸು ಎಂಬುದಾಗಿ ನಾವು ಕೋರಿಕೊಂಡಿಲ್ಲ, ಆತನೇ ನಮ್ಮನ್ನು ಹುಟ್ಟಿಸಿದ್ದಾನೆ. ಆತನೇ ಹುಟ್ಟಿಸಿ ನಮಗೆ ಈ ಭೂಮಿ ಮೇಲೆ ಬದುಕುವುದಕ್ಕೆ ಕಲಿಸಿಕೊಟ್ಟಿದ್ದಾನ, ಇಲ್ಲ ಕಲಿಸಿಕೊಟ್ಟಿಲ್ವಾ? ಒಂದು ವೇಳೆ ಆತನ ಕಲಿಸಿಕೊಡದಲೇ ಇದ್ದರೆ ಸ್ವತಃ ನಮ್ಮಟ್ಟಿಗೆ ನಾವೇ ಕಲಿತುಕೊಂಡಿದ್ದೀವ ಎನ್ನುವಂಥ ಒಂದು ಪಾಠಭಾಗವನ್ನು ನಾವು ಸರಿಯಾದಂಥ ರೀತಿಯಲ್ಲಿ ಆಲೋಚನೆ ಮಾಡಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಅಂತಂದರೆ, ಇವತ್ತಿನ ಒಂದು ವಾಸ್ತವವಾದಂಥ ಪರಿಸ್ಥಿತಿಯನ್ನು ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ಮನುಷ್ಯನ ಒಂದು ಜೀವಿತಗಳಿಂದ, ಮನುಷ್ಯನ ಒಂದು ನಂಬಿಕೆಗಳ ವಿಷಯದಲ್ಲಿ ಆಗಿರ್ಬೋದು, ಮನುಷ್ಯನ ಒಂದು ಆಲೋಚನೆಯಿಂದಲೇ ದೇವರು ಎನ್ನುವಂಥ ಒಂದು ಕಾನ್ಸೆಪ್ಟನ್ನೇ ದೂರ ಮಾಡಬೇಕು ಎನ್ನುವಂಥ ಒಂದು ಆಲೋಚನೆಯಿಂದ ಸೈತಾನನು ಎಷ್ಟೋ ಒಂದು ಭಯಂಕರವಾದಂಥ ದಾಳಿಗಳನ್ನು ಮಾಡ್ತಾ ಮನುಷ್ಯನ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಇದ್ದಾನೆ. ಅದರಲ್ಲಿ ಒಂದು ಭಯಂಕರವಾದಂಥ ಅಗ್ನಿಬಾಣ ಏನು, ಸೈತಾನನ ಅಗ್ನಿಬಾಣ ಏನು ಅಂದರೆ, ಚರಿತ್ರೆಕಾರರು ಬರೆದಿರುವಂಥ ಕೆಲವೊಂದು ಚರಿತ್ರೆಗಳು. ಅಂದರೆ ಚರಿತ್ರೆಕಾರರು ಏನು ಬರೆದುಕೊಟ್ಟಿದ್ದಾರೆ, ಅದು ಮನುಷ್ಯನ ಮನಸ್ಸಿನಿಂದ ದೇವರು ಹೋಗುವಂಥ ರೀತಿಯಲ್ಲಿ ಅವರು ಏನು ಚರಿತ್ರೆಯನ್ನು ಬರೆದಿದ್ದಾರೆ, ಅವರು ಬರೆದಿರುವಂಥ ಚರಿತ್ರೆಯಲ್ಲಿ ಏನು ಲೋಪವಿದೆ ಎನ್ನುವಂಥ ವಿಷಯವನ್ನು ನಾವು ಕೆಲವೊಂದು ಸಾರಿ ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ಕೆಲವರು ಶಾಸ್ತ್ರಜ್ಞರಾಗಿರ್ಬೋದು, ಕೆಲವರು ನಾಸ್ತಿಕರಾಗಿರ್ಬೋದು, ಕೆಲವರು ಚರಿತ್ರೆಕಾರರಾಗಿರ್ಬೋದು, ಇವರು ಮನುಷ್ಯನ ಉಗಮದ ಬಗ್ಗೆ ಆಲೋಚನೆಯನ್ನು ಮಾಡಿ ಚರಿತ್ರೆಯನ್ನು ಬರ್ತಾ ಕೆಲವೊಂದು ಊಹೆಯ ಮಾತುಗಳನ್ನು ಹೇಳಿದ್ದಾರೆ. ಅದೇನು ಅಂತಂದರೆ, ಮನುಷ್ಯನು ಬದುಕುವಂಥದ್ದನ್ನು ತನ್ನಟ್ಟಿಗೆ ತಾನೇ ಕಲಿತುಕೊಂಡಿದ್ದಾನೆ, ಯಾರೂ ಕೂಡ ಮನುಷ್ಯನಿಗೆ ಇದನ್ನು ಕಲಿಸಿಕೊಟ್ಟಿಲ್ಲ, ಮನುಷ್ಯನೇ ಸ್ವತಃ ಅವನೇ ಕಲಿತುಕೊಂಡಿದ್ದಾನೆ, ಮತ್ತು ಇದರಲ್ಲಿ ಯಾವ ದೇವರ ಕೈವಾಡವೂ ಕೂಡ ಇಲ್ಲ ಎನ್ನುವಂಥದ್ದನ್ನು ಚರಿತ್ರೆಯನ್ನಾಗಿ ಬರೆದು, ಈ ಒಂದು ಚರಿತ್ರೆಯ ಗ್ರಂಥಗಳನ್ನು ತೆಗೆದುಕೊಂಡು ಮಕ್ಕಳ ಪಠ್ಯ ಪುಸ್ತಕಗಳಲ್ಲಿ ಇಡ್ತಾ, ಈ ಒಂದು ಮಕ್ಕಳಿಗೆ ಚಿಕ್ಕಂದಿನಿಂದಲೇ ದೇವರ ಮಾರ್ಗವನ್ನು ಬಿಟ್ಟು ತೊಲಗಿ ಹೋಗುವಂಥ, ದೇವರ ಭಯಭಕ್ತಿಯೇ ಇಲ್ಲದಂಥ, ದೇವರ ಬಗ್ಗೆ ಮನುಷ್ಯನಿಗೆ ಯಾವ ಅವಗಾಹನೆ ಇಲ್ಲದಂಥ ರೀತಿಯಲ್ಲಿ ಮನುಷ್ಯನ ಬುದ್ಧಿ ಕಂಡಾಗಿನ ಅಂದರೆ ಬಾಲ್ಯಾವಸ್ಥೆಯಲ್ಲಿ ಇದನ್ನು ಕಲಿತುಕೊಂಡು ಆತನ ಬುದ್ಧಿ ಬಂದ ನಂತರ ದೇವರಿಗೆ ವ್ಯತಿರೇಕವಾಗಿ ಜೀವಿಸುವಂಥ ಮನಸ್ಥಿತಿ ಉಳ್ಳವರಾಗುವಂಥ ರೀತಿಯಲ್ಲಿ ಚರಿತ್ರೆಗಳು ಇದೆ. ಇದನ್ನು ನಾವು ಸ್ಪಷ್ಟವಾಗಿ ಗಮನಿಸಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತಂದರೆ, ಇವತ್ತಿಗೂ ಕೂಡ ನಾವೆಲ್ಲರೂ ಕೂಡ ಪಠ್ಯಪುಸ್ತಕಗಳಲ್ಲಿ ನಾವು ಓದಿಕೊಂಡಿರುವಂಥ ಒಂದು ಸಂದೇಶ ಅಂದರೆ, ಆ ವಿಷಯ ಏನು ಅಂತಂದರೆ, ಮನುಷ್ಯನ ಕೋತಿಯಿಂದ ಬಂದಿದ್ದಾನೆ ಎನ್ನುವಂಥದ್ದು. ಮನುಷ್ಯನು ದೇವರಿಂದ ಬಂದಿಲ್ಲ, ದೇವರಿಗೂ ಮನುಷ್ಯನಿಗೂ ಯಾವ ಸಂಬಂಧವೇ ಇಲ್ಲ, ಕೋತಿಗೂ ಮನುಷ್ಯನಿಗೂ ಸಂಬಂಧ ಎನ್ನುವಂಥದ್ದು ಇದೆ. ಆ ಮನುಷ್ಯನು ಕೋತಿಯಿಂದಲೇ ಬಂದಿದ್ದಾನೆ. ಅಂದರೆ ಕೆಲವೊಂದು ಈ ಒಂದು ವಿಜ್ಞಾನದ ವಿಷಯದಲ್ಲಿ ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ವಿಜ್ಞಾನವೇ ವಿಜ್ಞಾನಕ್ಕೆ ವ್ಯತಿರೇಕವಾಗಿರುವಂಥದ್ದು. ಅಂದರೆ ಎಲ್ಲರೂ ಕೂಡ ವಿಜ್ಞಾನಿಗಳೇ, ಆದರೆ ಒಬ್ಬ ವಿಜ್ಞಾನಿ ಪ್ರತಿಪಾದಿಸುವಂಥ ಒಂದು ಸಿದ್ಧಾಂತವನ್ನು ಇನ್ನೊಂದು ವಿಜ್ಞಾನಿ ಪ್ರತಿಪಾದಿಸುವಂಥ ಸಿದ್ಧಾಂತ, ಅವನು ಹೇಳುವಂಥ ಸಿದ್ಧಾಂತ ವ್ಯತಿರೇಕವಾಗಿರುವಂಥದ್ದು. ಕೆಲವೊಂದು ಕಾರ್ಯಗಳು ಯಾವ ರೀತಿಯಾಗಿ ಅಂದರೆ, ಕೆಲವೊಂದು ಟಾಲಮಿ ಎನ್ನುವಂಥ ವಿಜ್ಞಾನಿ ಇದ್ದಾನೆ, ಆತನು ಭೂಮಿನೇ ವಿಶ್ವಕ್ಕೆ ಕೇಂದ್ರ ಎಂಬುದಾಗಿ ಆತನು ಹೇಳಿದ್ದಾನೆ. ಕೊಪರ್ನಿಕಸ್ ಎನ್ನುವಂಥವನು ಆತನು ಈ ಒಂದು ಸೂರ್ಯನೇ ಕೇಂದ್ರ ಎಂಬುದಾಗಿ. ಅಂದರೆ ಈ ರೀತಿಯಾಗಿ ವಿಜ್ಞಾನಿಗಳಲ್ಲೇ ಐಕ್ಯವಾದಂಥ ಒಂದು ಕಾರ್ಯ ಇಲ್ವಾ ಅಂತ ಅಂದರೆ ಇಲ್ಲ. ಅದೇ ರೀತಿಯಾಗಿ ಕೋತಿಯಿಂದ ಮನುಷ್ಯನು ಬಂದಿದ್ದಾನೆ ಎಂಬುದಾಗಿ ಹೇಳುವಂಥದ್ದು ಕೂಡ ಈ ವಿಜ್ಞಾನವೇ. ಎಲ್ಲ ಮನುಷ್ಯರ DNA ಒಂದೇ ತಾಯಿಯದ್ದು ಎಂಬುದಾಗಿ ಹೇಳುವಂಥದ್ದು ಕೂಡ ಈ ವಿಜ್ಞಾನವೇ. ಗಮನಿಸಿ ಈ ಮಾತುಗಳನ್ನು. ಅಂದರೆ ಸೈತಾನನನ್ನು ಹೊರಡಿಸಿಕೊಂಡ ರಾಜ್ಯವು ಹೇಗೆ ಉಳಿದೀತು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವಂಥ ಮಾತಿಗೆ ಅನುಸಾರವಾಗಿ ಇವರ ಒಂದು ಕಾರ್ಯಗಳು, ನಾವು ಯಾವ ವಿಷಯಗಳನ್ನು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಳ್ಳದಂಥ ರೀತಿಯಲ್ಲಿ ನಿಜವಾಗಲೂ ಸತ್ಯವಾದಂಥ ಕಾರ್ಯ ಏನು ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು. ಯಾಕೆಂದರೆ ಇವರು ಹೇಳುವಂಥ ಊಹೆ ಮಾತುಗಳನ್ನು ನಾವು ನಂಬಬಾರದು.
ಇವರು ಹೇಳುವಂಥ ರೀತಿಯಲ್ಲಿ ಮನುಷ್ಯನು ಕಾಲಕ್ರಮೇಣವಾಗಿ ಅವನು ಹಂತ ಹಂತವಾಗಿ ಆತನು ಬೆಳೆದಿದ್ದಾನೆ, ಹಂತ ಹಂತವಾಗಿ ಜ್ಞಾನವನ್ನು ಹೊಂದಿಕೊಂಡಿದ್ದಾನೆ, ಹಂತ ಹಂತವಾಗಿ ಆತನು ತಿಳುವಳಿಕೆ ಉಳ್ಳಂಥವನಾಗಿ ಆತನು ಬದಲಾಗಿದ್ದಾನೆ ಎನ್ನುವಂಥದ್ದನ್ನು ಇವರು ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ಬದುಕನ್ನು ಕೊಟ್ಟಿರುವಂಥ ದೇವರು ಬದುಕುವಂಥದ್ದನ್ನು ಕೂಡ ಕಲಿಸಿಕೊಟ್ಟಿದ್ದಾನ ಇಲ್ವಾ ಎನ್ನುವಂಥದ್ದನ್ನು ಈ ಒಂದು ಪಾಠ ಭಾಗದಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆಂತಂದರೆ ಶಾಸ್ತ್ರದ ವಿಷಯದಲ್ಲಿ ಗಮನಿಸುವಂಥದ್ದಾದರೆ ಮನುಷ್ಯನು ಒಂದು ಸಮಯದಲ್ಲಿ ಆತನಿಗೆ ಯಾವುದೇ ಆಯುಧಗಳು ಇರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಮನುಷ್ಯನಿಗೆ ವ್ಯವಸಾಯ ಮಾಡುವಂಥ ಒಂದು ಕಾರ್ಯವೂ ಗೊತ್ತಿಲ್ಲ. ಆತನು ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಬದುಕ್ತಾ ಇರ್ತಾನೆ. ಅನಂತರ ಕಾಲಗಳಲ್ಲಿ ಎಲ್ಲಿ ಬೆಳೆಗಳು ಇರ್ತಾ ಇತ್ತೋ ಅಲ್ಲಿಗೆ ವಲಸೆ ಹೋಗ್ತಾ ಇರ್ತಾನೆ. ಆ ಬೆಳೆ ಮುಗಿಯುವಂಥ ಸಮಯದವರೆಗೂ ಕೂಡ ಅಲ್ಲಿ ನಿವಾಸ ಟೆಂಪರವರಿಯಾಗಿ ಆತನ ನಿವಾಸವನ್ನು ಮಾಡ್ತಾ ಇರ್ತಾನೆ. ತರುವಾಯ ಬೆಳೆಗಳು ಅಲ್ಲಿ ಖಾಲಿ ಆದಂಥ ನಂತರ ಮುಂದಿನ ಜಾಗಕ್ಕೆ ಆತನು ವಲಸೆಯನ್ನು ಹೋಗ್ತಾ ಇರ್ತಾನೆ. ಇದು ಈ ಒಂದು ಚರಿತ್ರೆಕಾರರು ಹೇಳುವಂಥ ಮಾತಿದು. ಅಂದರೆ ಮೊದಲನೇ ಮನುಷ್ಯನಿಗೆ ಯಾವ ಜ್ಞಾನ ಇಲ್ಲ, ಆತನ ಜ್ಞಾನಹೀನನು, ಆತನಿಗೆ ಯಾವ ತಿಳುವಳಿಕೆ ಇಲ್ಲ ಅಂತ ಹೇಳಿ ಇವ್ರು ಹೇಳುವಂಥದ್ದು. ಇಷ್ಟು ಮಾತ್ರ ಅಲ್ಲದೇನೆ ಮನುಷ್ಯನಿಗೆ ವ್ಯವಸಾಯ ಅನ್ನುವಂಥದ್ದು ಗೊತ್ತಿಲ್ಲ. ಮಾತ್ರವಲ್ಲ, ಮನುಷ್ಯನಿಗೆ ಬೆಂಕಿ ಅನ್ನುವಂಥದ್ದು ಕೂಡ ಆತನಿಗೆ ಒಂದು ಸಮಯದಲ್ಲಿ ಗೊತ್ತಿಲ್ಲ. ಆತನು ಕಾಡುಗಳಲ್ಲಿ ಕಾಡ್ಗಿಚ್ಚು ಎನ್ನುವಂಥದ್ದು ಎದ್ದು ಬೆಂಕಿ ಎನ್ನುವಂಥದ್ದು ಒತ್ತಿ ಉರಿದಂಥ ಸಮಯದಲ್ಲಿ ಆ ಕಾಡಲ್ಲಿದ್ದಂಥ ಕೆಲವೊಂದು ಪ್ರಾಣಿಗಳು ಬೆಂಕಿಯಲ್ಲಿ ಒತ್ತು ಉರಿದೋದಾಗ ಇವರು ಆ ಹಸಿ ಮಾಂಸವನ್ನು ತಿನ್ನುವಂಥ ಪದ್ಧತಿ ಮೊದಲಿತ್ತಲ್ಲ, ಗೆಡ್ಡೆಗೆಣಸುಗಳನ್ನು ತಿನ್ನುವಂಥದ್ದು ಮತ್ತು ಹಸಿ ಮಾಂಸವನ್ನು ತಿನ್ನುವಂಥ ಪದ್ಧತಿ ನಡೆಸ್ಕೊಂಬಂದು ತರುವಾಯದ ಕಾಲಗಳಲ್ಲಿ ಈ ಒಂದು ಕಾಡ್ಗಿಚ್ಚು ಎನ್ನುವಂಥದ್ದಕ್ಕೆ ಬಲಿಯಾದಂಥ ಆ ಒಂದು ಪ್ರಾಣಿಗಳ ಒಂದು ಶರೀರವನ್ನು ತಿಂತಾನೆ ಮನುಷ್ಯನು. ಅಂದರೆ ಬೆಂಕಿಯಲ್ಲಿ ಸುಟ್ಟಂಥ ಆ ಶರೀರವನ್ನು, ಪ್ರಾಣಿಗಳ ಶರೀರವನ್ನು, ಮಾಂಸವನ್ನು ತಿಂತಾನೆ. ಅದು ಹಿತವಾಗಿದ್ದಂಥ ಕಾರಣ ಈತನು ಮಾಂಸವನ್ನು ಸುಟ್ಟು ತಿನ್ನೋದಕ್ಕೆ ಈತನು ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಕಲ್ಲನ್ನು ಕೊಟ್ಟಿ ಬೆಂಕಿಯನ್ನು ಸೃಷ್ಟಿ ಮಾಡುವಂಥ ರೀತಿಯಲ್ಲಿ ಈತನು ತಿಳುವಳಿಕೆ ಉಳ್ಳಂಥವನಾಗ್ತಾನೆ. ಅನಂತರ ಇವನು ಎಷ್ಟೋ ಒಂದು ಕಲ್ಲಿನ ಆಯುಧಗಳನ್ನಾಗಿರ್ಬೋದು, ಮರದ ಆಯುಧಗಳನ್ನಾಗಿರ್ಬೋದು, ಇನ್ನೂ ಎಷ್ಟೋ ವಿಧವಾದಂಥ ಆಯುಧಗಳನ್ನು ಮಾಡಿಕೊಂಡು ಬೇಟೆಯಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಬೇಟೆಯ ಮಾಂಸಗಳಿಂದ ಈತನ ಜೀವನವನ್ನು ಸಾಗಿಸುವಂಥದ್ದನ್ನು ಇವನು ಪ್ರಾರಂಭ ಮಾಡ್ತಾನೆ. ಈತನೇ ಹಂತ ಹಂತವಾಗಿ ಎಲ್ಲ ಜ್ಞಾನವನ್ನು ತಿಳಿದುಕೊಂಡು ಈತನೇ ಜ್ಞಾನವಂತನಾಗಿದ್ದಾನೆ ಹೊರತು ಈತನಿಗೆ ಮೊದಲು ಯಾವ ಜ್ಞಾನ ಇಲ್ಲ ಎಂಬುದಾಗಿ ಈ ಚರಿತ್ರೆಕಾರರು ಹೇಳುವಂಥ ವಿಷಯ. ಇದು ನಿಜವಾಗಲೂ ಸತ್ಯವಾ ಇಲ್ಲ ಸುಳ್ಳ ಎಂಬುದಾಗಿ ಇವರು ಯಾವ ತೀರ್ಮಾನದ ಮೇಲೆ ಇವರು ಹೇಳ್ತಾರೆ? ಒಂದು ವೇಳೆ ಇವರು ಏನಾದರೂ ಆಗಿನ ಸಮಯದಲ್ಲಿ ಇವರು ಇದ್ರ, ಆಗಿನ ಸಮಯದಲ್ಲಿ ಇವರು ಏನಾದ್ರು ಕಣ್ಣಾರ ಕಂಡಿದ್ದಾರ? ಗಮನಿಸಿ, ನಾವು ಒಂದ್ಸರಿ ಕಾಮನ್ ಆಗಿ ಆಲೋಚನೆ ಮಾಡ್ಬೇಕು. ಯಾವುದೋ ಒಬ್ಬ ಮನುಷ್ಯನ ಏನೋ ಒಂದು ಹೇಳ್ತಾನೆ ಅಂದರೆ ಇವರು ಯಾವ ಆಧಾರದ ಮೇಲೆ ಹೇಳಿದ್ದಾರೆ? ಯಾಕೆಂತಂದ್ರೆ ಇಂದಿನ ಪೂರ್ವಕಾಲದಲ್ಲಿ ಇದ್ದಂಥ ಮನುಷ್ಯರ ವಿಷಯದಲ್ಲಿ ಇವರು ಮಾತನಾಡ್ತಾ ಇದ್ದಾರೆ. ಅಂದರೆ ಪೂರ್ವಕಾಲದಲ್ಲಿ ಇವರು ಇದ್ದು ಕಣ್ಣಾರೆ ನೋಡಿರ್ಬೇಕಲ್ವಾ? ಕಣ್ಣಾರೆ ನೋಡಿದ್ದಾರೆ? ಕಣ್ಣಾರೆ ನೋಡಿಲ್ಲ. ಮತ್ತು ಇವರು ಯಾವ್ದ್ರ ಮೂಲಕವಾಗಿ ಹೇಳ್ತಾ ಇದ್ದಾರೆ ಈ ಮಾತುಗಳನ್ನೆಲ್ಲ? ಊಹೆಯ ಮೂಲಕವಾಗಿ ಹೇಳ್ತಾ ಇದ್ದಾರೆ ಎನ್ನುವಂಥದ್ದು ಮಾತ್ರ ನಿಸ್ಸಂದೇಹವಾಗಿ ಮಾತನಾಡಿಕೊಳ್ಳುವಂಥ ಮಾತು. ಈ ಒಂದು ಅನೇಕ ಸಂಘಟನೆಗಳಿಂದ ಮನುಷ್ಯನ ಬದುಕುವಂಥದ್ದನ್ನು ಆತನು ಕಲ್ತುಕೊಂಡಿದ್ದಾನೆ ಎಂಬುದಾಗಿ ಹೇಳ್ತಾ ಇದೆ. ನಾವು ಕೆಲವೊಂದು ಕಾರ್ಯಗಳನ್ನು ಆಲೋಚನೆ ಮಾಡೇ ತೀರಬೇಕು. ಯಾಕೆ ಅಂತಂದರೆ ಅದೇನು ಅಂತಂದರೆ ಮನುಷ್ಯನು ನೀರನ್ನಾಗಿರ್ಬೋದು ಇಲ್ಲ ಧಾನ್ಯಗಳನ್ನು, ಯಾಕಂದರೆ ನಮಗೆ ಇತಿಹಾಸ ಎನ್ನುವಂಥದ್ದು ಗೊತ್ತಿದೆ. ಮನುಷ್ಯನು ಎಲ್ಲಿ ನೀರಿರ್ತಾ ಇತ್ತೋ ಅಲ್ಲಿ ಮನುಷ್ಯನು ವಾಸ ಮಾಡ್ತಾ ಇದ್ದ ಎನ್ನುವಂಥದ್ದು ಗೊತ್ತಿದೆ. ಅದೇ ರೀತಿಯಾಗಿ ಇವರು ಏನೋ ಅಲ್ಲಿ ಇದ್ದುಕೊಂಡು ಜೀವಿಸಿರುವಂಥದ್ದಂತೂ ಸತ್ಯ. ನೀರಿರುವಂಥ ಜಾಗದಲ್ಲಿ ಇದ್ದುಕೊಂಡು ಜೀವಿಸಿರುವಂಥದ್ದು ಸತ್ಯ. ಆದರೆ ವ್ಯವಸಾಯ ಗೊತ್ತಿಲ್ಲ ಎಂಬುದಾಗಿ ಹೇಳುವಂಥದ್ದು ಎಷ್ಟರವರೆಗೆ ವಾಸ್ತವವಾದಂಥ ಸಂಗತಿಯು ಒಂದ್ಸರಿ ಆಲೋಚನೆ ಮಾಡಬೇಕು. ಮನುಷ್ಯನು ಹಲವಾರು ವೃತ್ತಿಗಳನ್ನು ಮಾಡಿಕೊಂಡಿರುವಂಥದ್ದು ನಾವಿವತ್ತು ವಾಸ್ತವವಾದಂಥ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಎಷ್ಟೋ ವಿದ್ಯೆಗಳನ್ನು ಮಾಡಿಕೊಂಡಿದ್ದಾನೆ. ಇವೆಲ್ಲವೂ ಕೂಡ ಕೇವಲ ಊಟಕ್ಕೋಸ್ಕರ ಅಷ್ಟೇ. ಮನುಷ್ಯನ ಇವೆಲ್ಲ ವಿದ್ಯೆಗಳು ಕೇವಲ ಊಟಕ್ಕೋಸ್ಕರ. ಈ ಊಟಕ್ಕೋಸ್ಕರ ಇಷ್ಟೆಲ್ಲ ಮನುಷ್ಯನು ಇವೆಲ್ಲವನ್ನ ಮಾಡ್ಕೊಂಡಿದ್ದಾನೆ.
ಇವತ್ತು ಈ ಮಾಡ್ಕೊಂಡಿರುವಂಥ ಮನುಷ್ಯನು ಈ ವಿದ್ಯೆಗಳೆಲ್ಲ ಇಲ್ಲ, ಈ ವೃತ್ತಿಗಳೆಲ್ಲ ಯಾವ ರೀತಿಯಾಗಿ ಬಂದೋ ಎನ್ನುವಂಥ ವಿಷಯದಲ್ಲಿ ಆತನ ಆಲೋಚನೆ ಮಾಡ್ತಾ ನಮ್ಮ ಪೂರ್ವಿಕರು ಕಲಿಸಿಕೊಟ್ಟಂಥವುಗಳು ಇವೆಲ್ಲರೂ ಕೂಡ ಇಂದಿನ ಕಾಲದಿಂದ ಬಂದಂಥವುಗಳು. ಅವರಿಗೆ ಯಾವ ರೀತಿಯಾಗಿ ಗೊತ್ತು, ಅವರೇ ಹಂತ ಹಂತವಾಗಿ ಕಂಡಿಡ್ಕೊಂಡಿದ್ದಾರೆ. ಇದು ಮನುಷ್ಯನ ಆಲೋಚನೆ. ಅಂದ್ರೆ ಇವೆಲ್ಲವೂ ಕೂಡ ಮನುಷ್ಯನ ಬದುಕೋದಕ್ಕೋಸ್ಕರ ಮಾತ್ರ. ಏನೇ ಹೋಗಲಿ, ಮನುಷ್ಯನ ಬದುಕೋದಕ್ಕೋಸ್ಕರ ಏನೇ ವೃತ್ತಿಗಳನ್ನು ಮಾಡಿಕೊಳ್ಳಿ, ಆದರೆ ವೃತ್ತಿಯ ಮೂಲಕ್ಕೆ ಹೋಗುವಂಥದ್ದಾದರೆ ಇವ್ರು ಯಾರಾದರೂ ಕಣ್ಣಿಗೆ ಕಂಡಿದ್ದಾರೆ ಅಂತಂದರೆ ಕಣ್ಣಿಗೆ ಕಂಡಿಲ್ಲ. ಕಣ್ಣಿಗೆ ಕಾಣದಲೇ ಇರುವಂಥದ್ದನ್ನು ಯಾರು ಹೇಳಬೇಕು? ಒಂದ್ಸರಿ ಒಂದು ಮಾತನ್ನು ಗಮನಿಸಿ, ಬೈಬಲಲ್ಲಿ ಇರುವಂಥ ಮಾತನ್ನ, ಯೆಶಾಯನ ಗ್ರಂಥ 43ನೇ ಅಧ್ಯಾಯ 9ನೇ ವಚನವನ್ನ. ಎಲ್ಲ ಜನಾಂಗಗಳು ಒಟ್ಟಿಗೆ ಬರಲಿ, ಸಕಲ ದೇಶೀಯರು ನೆರೆಯಲಿ, ಇವರ ದೇವರುಗಳಲ್ಲಿ ಯಾರು ಈ ಸಂಗತಿಗಳನ್ನು ಮುಂತಿಳಿಸಬಲ್ಲರು? ನಡೆದ ಸಂಗತಿಗಳನ್ನ ಯಾರು ವಿವರಿಸಾರು? ಅಂದ್ರೆ ನಡೆದೋಗಿರುವಂಥದ್ದು ಚರಿತ್ರೆ. ಮೊದಲನೇ ಮಾನವನು ಯಾವ ರೀತಿಯಾಗಿ ಬದುಕಿದನೋ ಅದು ನಡೆದೋಗಿರುವಂತ ಒಂದು ಘಟನೆ. ದೇವರಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನಡೆದಿರುವಂಥದ್ದನ್ನ ಯಾರು ತಿಳಿಸಬಲ್ಲರು? ನಡೆದ ಸಂಗತಿಗಳನ್ನ ಯಾರು ವಿವರಿಸಾರು? ಅಂದ್ರೆ ಈ ಬದುಕನ್ನ ಕೊಟ್ಟಿರುವಂತ ದೇವರೇ ಮನುಷ್ಯನ ಯಾವ ರೀತಿಯಾಗಿ ಬದುಕಿದನೋ ಎನ್ನುವಂಥದ್ದನ್ನ ಹೇಳ್ಬೇಕೆ ಹೊರತು ಯಾವ ಇನ್ನೊಬ್ಬ ಮನುಷ್ಯನ ಹೇಳುವುದಕ್ಕೆ ಅವಕಾಶ ಎನ್ನುವಂಥದ್ದಿಲ್ಲ. ಯಾಕೆಂದ್ರೆ ಅವನಿಗೆ ಗೊತ್ತಿಲ್ಲ. ನಡೆದೋಗಿರುವಂಥದ್ದಾಗಿರ್ಬೋದು, ನಡೆದಿರುವಂಥದ್ದಾಗಿರ್ಬೋದು, ದೇವರು ಒಬ್ಬನಿಗೆ ಗೊತ್ತು ಎನ್ನುವಂಥದ್ದು ಈ ಒಂದು ಮಾತಿನ ಅರ್ಥ. ಮತ್ತೆ ಯೆಶಾಯನ ಗ್ರಂಥ 41ನೇ ಅಧ್ಯಾಯ 21, 22 ಗಮನಿಸಿ. ಯಾಕೋಬ್ಯರ ಅರಸನಾದ ಯೆಹೋವನು ಹೀಗನ್ನುತ್ತಾನೆ, ನಿಮ್ಮ ವ್ಯಾಜ್ಯವು ಈಚೆಗೆ ಬರಲಿ, ನಿಮ್ಮ ಬಲವಾದ ನ್ಯಾಯಗಳನ್ನು ತೋರ್ಪಡಿಸಿರಿ, ತಮ್ಮ ನ್ಯಾಯಗಳನ್ನು ಮುಂದಕ್ಕೆ ತರಲಿ, ಭವಿಷ್ಯತ್ತನ್ನು ನಮಗೆ ತಿಳಿಸಲಿ, ನಡೆದ ಸಂಗತಿಗಳ ವಿಶೇಷವನ್ನು ಸೂಚಿಸಿ. ಅಂದ್ರೆ ನಡೆದೋಗಿರುವಂತ ಘಟನೆ ಏನಿದೆಯೋ ಅದನ್ನು ತಿಳಿಸ್ರಿ ಎಂಬುದಾಗಿ ದೇವರೇ ಸವಾಲಾಗ್ತಾ ಇದ್ದಾನೆ. ಅಂದ್ರೆ ಮನುಷ್ಯನ ಏನೋ ಪೂರ್ವದಲ್ಲಿ ಇದೇ ರೀತಿಯಾಗಿ ನಡೆದಿದೆ, ಮೊದಲನೇ ಮನುಷ್ಯನ ವಿಷಯದಲ್ಲಿ ಇದೇ ರೀತಿಯಾಗಿ ನಡೆದಿದೆ ಅಂತೇಳಿ ಇವರು ಚರಿತ್ರೆ ಬರೆದ ಕ್ಷಣಕ್ಕೆ ಅದು ಸತ್ಯವಾಗಲ್ಲ. ಗಮನಿಸಿ, ದೇವರು ಹೇಳುವಂತ ಸವಾಲುಗಳಿವು. ಚರಿತ್ರೆಕಾರರಿಗೆ ಹಾಕಿರುವಂತ ಸವಾಲು, ಬೈಬಲ್ ಹಾಕಿರುವಂತ ಸವಾಲಿದ್ದು. ಪೂರ್ವದಲ್ಲಿ ಏನ್ ನಡೆದಿದೆಯೋ ಅದು ನಿನಗೆ ಗೊತ್ತಿಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಅದನ್ನ ದೇವರೇ ಹೇಳ್ಬೇಕು. ಇಲ್ಲ ಒಂದ್ ವೇಳೆ ಬೈಬಲ್ ಏನಾದ್ರು ಆದಾಮನ ಬರೆದು ಕೊಟ್ಟಿದ್ದಾನ? ಬೈಬಲಲ್ಲಿ ದೇವರೇನಾದ್ರು ಆದಾಮನ ಕೈಯಲ್ಲಿ ಬರ್ಸಿದ್ದಾನ? ನಾನು ಈ ರೀತಿಯಾಗಿ ಬದುಕ್ತೆ, ನಾನು ಈ ರೀತಿಯಾಗಿ ಕಲ್ತ್ಕೊಂಡೆ, ಈ ರೀತಿಯಾಗಿ ನಾನು ಮಾಡಿದೆ, ಈ ರೀತಿಯಾಗಿ ಕಂಡುಕೊಂಡೆ, ವ್ಯವಸಾಯ ಮಾಡೋದನ್ನ ಈ ರೀತಿಯಾಗಿ ಕಂಡುಕೊಂಡೆ, ದೇವ್ರು ನನಗೆ ಹೇಳ್ಕೊಟ್ಟಿರಲ್ಲ ಎಂಬುದಾಗಿ ಬರ್ದಿದ್ದಾನ? ಸತ್ಯವೇದವೇ ಸಾಕ್ಷಿಯನ್ನು ಕೊಡ್ತಾ ಇದೆ ಕೆಲವೊಂದು ವಿಷಯಗಳಲ್ಲಿ. ಆದ್ರೆ ಇವರು ಕಂಡಂತ ರೀತಿಯಲ್ಲಿ ಇವರು ಮಾತನಾಡ್ತಾ ಇದ್ದಾರೆ. ಮತ್ತೆ ಯೆಶಾಯನ ಗ್ರಂಥ 46ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿ. ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ, ನನ್ನ ಸಂಕಲ್ಪವು ನಿಲ್ಲುವುದು, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವನು ಎಂದು ಹೇಳಿ ಇನ್ನೂ ನಡೆಯದಿರುವ ಕಾರ್ಯಗಳನ್ನು ಪುರಾತನ ಕಾಲದಲ್ಲಿಯೇ ಅರುಹಿದ್ದೇನೆ. ಅಂದ್ರೆ ದೇವರು ಮುಂದೆ ನಡೆಯುವಂತ ಘಟನೆಯ ವಿಷಯದಲ್ಲೂ ಕೂಡ ಹೇಳ್ತಾನೆ, ನಡೆದೋಗಿರುವಂತ ಘಟನೆಗಳಲ್ಲಿ ವಿಷಯದಲ್ಲೂ ಕೂಡ ದೇವರು ಹೇಳ್ತಾನೆ. ಅಂದ್ರೆ ಇದನ್ನು ಹೇಳುವಂತ ಒಂದು ಶಕ್ತಿ, ಸಾಮರ್ಥ್ಯ, ಜ್ಞಾನ ದೇವರು ಒಬ್ಬನಿಗೆ ಇದೆ ಹೊರತು ಯಾವ ಮನುಷ್ಯನಿಗೂ ಇಲ್ಲ ಅಂತ. ಅಂದ್ರೆ ಇವರು ನೋಡದೇ ಇರುವಂತ ಕಾರ್ಯಗಳನ್ನ ನೋಡಿದವರಂತೆ ಇವರು ಹೇಳುವಂಥದ್ದು ತಪ್ಪು. ಯಾಕಂದ್ರೆ ದೇವರೇ ಹೇಳ್ಬೇಕು ಇದನ್ನ. ದೇವರೇ ಭವಿಷ್ಯತ್ತಿನ ವಿಷಯದಲ್ಲಿ ಆಗಿರ್ಬೋದು, ಪೂರ್ವಕಾಲದ ಸಂಗತಿಗಳ ವಿಷಯದಲ್ಲಿ ಆಗಿರ್ಬೋದು, ಎಲ್ಲವನ್ನ ತಿಳಿದಿರುವಂತವನು ದೇವರೇ ಆಗಿರುವಂತ ಕಾರಣ ದೇವರೇ ಚರಿತ್ರೆಯನ್ನ ಹೇಳ್ಬೇಕೆ ಹೊರತು ಈ ಒಂದು ಚರಿತ್ರೆಕಾರರು ಹೇಳುವಂತ ಈ ಸಾಕ್ಷಿ, ಈ ಊಹೆಯ ಮಾತುಗಳು ಸುಳ್ಳು ಎನ್ನುವಂಥದ್ದನ್ನ ನಾವು ಚೆನ್ನಾಗಿ ಗ್ರಹಿಸಬೇಕು. ಯಾರೋ ಇಂಥ ಒಂದು ದೊಡ್ಡ ಒಂದು ಚರಿತ್ರೆಕಾರನಿತನು, ಈತನೇನೋ ಇಂಥ ಮಾತನ್ನು ಹೇಳಿದಾನೆ, ಈತನು ಹೇಳಿರುವಂಥದ್ದು ಸತ್ಯ ಎಂಬುದಾಗಿ ಭಾವಿಸುವಂಥದ್ದಾದರೆ ದೇವರು ಹಾಕಿರುವಂಥ ಸವಾಲುಗಳಿವು. ನೀನು ಪೂರ್ವಕಾಲದಲ್ಲಿ ಏನು ನಡೆದಿದೆ ಎಂಬುದಾಗಿ ಹೇಳೋದಕ್ಕೆ ನೀನು ಸಾಧ್ಯವಾ ಅಂತಾನ. ಆಗಿರುವಂಥ ಕಾರಣ ಇವರೆಲ್ಲರೂ ಕೂಡ ಊಹೆಯ ಮಾತುಗಳನ್ನು ಹೇಳಿದರೆ ಹೊರತು ಇವೆಲ್ಲವೂ ಕೂಡ ಸತ್ಯವಾದಂಥ ಮಾತುಗಳು ಅಲ್ಲ. ಪ್ರತಿಯೊಂದಕ್ಕೂ ಕೂಡ
ದೇವರೇ ಎಲ್ಲವನ್ನ ನಡೆಸಿರುವಂಥ ಕಾರಣ ಆತನೇ ಏನು ಹೇಳ್ತಾ ಇದ್ದಾನೋ ಒಂದ್ಸಾರಿ ಈ ಒಂದು ಮನುಷ್ಯನ ಬದುಕಿನ ವಿಷಯದಲ್ಲಿ ಮನುಷ್ಯನ ಯಾವ ರೀತಿಯಾಗಿ ಬದುಕುವುದನ್ನು ಕಲ್ತುಕೊಂಡು ಆತನ ಕೆಲಸ ಕಾರ್ಯಗಳನ್ನು ಯಾವ ರೀತಿಯಾಗಿ ಕಲ್ತುಕೊಂಡು ಆ ವಿಷಯದಲ್ಲಿ ದೇವರೇ ಮಾತನಾಡ್ತಾ ಇದ್ದಾನೆ. ಕೆಲವೊಂದು ಮಾತುಗಳನ್ನು ಬೈಬಲಲ್ಲಿ ಗಮನಿಸೋಣ. ಆದಿಕಾಂಡ ಗ್ರಂಥ 2ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿ. ಆದಿಕಾಂಡ 2:15. ಯೆಹೋವ ದೇವರು ಆ ಮನುಷ್ಯನನ್ನು ಕರ್ಕೊಂಡು ಹೋಗಿ ಏದೇನ್ ತೋಟವನ್ನ ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ವ್ಯವಸಾಯ ಮಾಡುವುದಕ್ಕೂ ಎನ್ನುವಂತ ಮಾತು ಕಾಣುತ್ತೆ ಇಲ್ಲಿ ಗಮನಿಸಿ. ಅಂದ್ರೆ ಆದಾಮನನ್ನು ತೆಗೆದುಕೊಂಡು ಹೋಗಿ ಆದಾಮನನ್ನು ಸೃಷ್ಟಿ ಮಾಡಿದ್ದಾರೆ, ತೆಗೆದುಕೊಂಡು ಹೋಗಿ ಆತನನ್ನು ಎಲ್ಲಿಡ್ತಾ ಇದ್ದಾರೆ? ಏದೇನ್ ತೋಟದಲ್ಲಿ ವ್ಯವಸಾಯ ಮಾಡೋದಕ್ಕೋಸ್ಕರ ಇಡ್ತಾ ಇದ್ದಾರೆ. ಅಂದ್ರೆ ಈಗ ವ್ಯವಸಾಯ ಮಾಡುವಂಥದ್ದು ಆದಾಮನಿಗೆ ಯಾವ ರೀತಿಗೆ ಗೊತ್ತು? ಈಗ ಹೊಸದಾಗಿ ಆತನ ನೀರು ಸೃಷ್ಟಿಯಾಗಿದ್ದಾನೆ. ಹೊಸದಾಗಿ ಸೃಷ್ಟಿಯಾಗಿರುವಂತ ಆತನಿಗೆ ವ್ಯವಸಾಯ ಎನ್ನುವಂಥದ್ದು ಯಾರಿಂದ ಕಲಿತಾನ? ಆತನು ಪಿತೃಗಳಿದ್ದಾರ ಆತನಿಗೆ ಕಲಿಯುವುದಕ್ಕೆ? ಪಿತೃಗಳಿದ್ದಾರ? ಇವತ್ತು ಸರ್ವಸಾಮಾನ್ಯವಾಗಿ ಎಲ್ಲ ಒಂದು ರೈತರುಗಳು ಕೂಡ ಸಾಮಾನ್ಯವಾದಂಥ ಒಂದು ಮಾತನ್ನು ಹೇಳ್ತಿರ್ತಾರೆ. ನಮ್ಮ ಅಪ್ಪ ಇದನ್ನು ಹೇಳ್ಕೊಟ್ರು, ನಮ್ಮಪ್ಪ ಈ ವ್ಯವಸಾಯದ ವಿಷಯಗಳಲ್ಲಿ ಹೇಳ್ಕೊಟ್ರು ಅಂತ. ನಮಗೂ ಕೂಡ ನಮ್ಮ ತಂದೆಯವರು ಈ ವ್ಯವಸಾಯಗಳ ವಿಷಯದಲ್ಲಿ ಬಹಳವಾಗಿ ಹೇಳಿದೆ. ಅವ್ರಿಗೆ ಯಾರು ಹೇಳಿರ್ತಾರೆ? ಅವರ ಪಿತೃಗಳು ಹೇಳಿರ್ತಾರೆ, ಅವರ ತಂದೆ ತಾತಂದಿರು ಹೇಳಿರ್ತಾರೆ. ಅವ್ರಿಗೆ ಯಾರು ಹೇಳಿರ್ತಾರೆ? ಅವರ ಪಿತೃಗಳೇ ಹೇಳಿರ್ತಾರೆ. ಆ ರೀತಿಯಾಗಿನೇ ಮೂಲ ಎಲ್ಲಿಗೆ ಹೋಗುತ್ತೆ? ಆದಾಮನ ಬಳಿಗೆ ಹೋಗುತ್ತೆ. ಈಗ ಆದಾಮನಿಗೆ ಪಿತೃಗಳಿಲ್ಲ. ಆತನೇ ಮೊದಲಿಗನು. ಆತನಿಗೆ ಯಾರು ಹೇಳ್ಕೊಟ್ಟಿರ್ಬೋದು? ಆಲೋಚನೆ ಮಾಡಿ. ಆತನೇ ಕಲ್ತ್ಕೊಂಡಿದ್ದಾನ? ವ್ಯವಸಾಯ ಮಾಡೋದಕ್ಕೆ ಹೋಗಿ ದೇವರು ಡೈರೆಕ್ಟ್ ಆಗಿ ಏದೇನ ವನದಲ್ಲಿ ಇಡ್ತಾ ಇದ್ದಾರೆ ಅಂತ ಅಂದ್ರೆ ದೇವರೇನ ಜ್ಞಾನಹೀನನ? ದೇವರಿಗೆ ಜ್ಞಾನ ಇಲ್ವಾ? ಇವನು ವ್ಯವಸಾಯ ಅಂದ್ರೆ ಏನು ಅನ್ನುವಂಥದ್ದೇ ಗೊತ್ತಿಲ್ಲ, ಇವನ್ ಯಾವ ರೀತಿಯಾಗಿ ಇಡೋದು ಅಂತ ಹೇಳಿ ದೇವರೇನಾದ್ರೂ ಹೇಳ್ತಿದಾರ? ಇಲ್ಲ, ಡೈರೆಕ್ಟ್ ಆಗಿ ತೆಗೆದುಕೊಂಡು ಹೋಗಿ ವ್ಯವಸಾಯ ಮಾಡೋದಕ್ಕೋಸ್ಕರ ಇಡ್ತಾ ಇದ್ದಾರೆ. ಅಂದ್ರೆ ಏನರ್ಥ? ವ್ಯವಸಾಯ ಮಾಡುವಂಥದ್ದು ಆದಾಮನಿಗೆ ಗೊತ್ತಿರುವಂತ ಕಾರಣವೇ ದೇವರು ಅಲ್ಲಿ ಹೋಗಿ ಇಡ್ತಾ ಇದ್ದಾರೆ. ಮತ್ತೆ ಆದಾಮನಿಗೆ ಯಾವ ರೀತಿಯಾಗಿ ಆತನು ಕಲ್ತ್ಕೊಂಡಿದ್ದಾನೆ? ಯಾವ ರೀತಿಯಾಗಿ ಆತನು ಕಲ್ತ್ಕೊಂಡು, ಯಾವ ಮನುಷ್ಯನು ಇಲ್ಲದಂತ ಸಮಯದಲ್ಲಿ ಯಾವ ರೀತಿಯಾಗಿ ವ್ಯವಸಾಯ ಮಾಡೋದನ್ನ ಕಲ್ತ್ಕೊಂಡಿದ್ದಾನೆ? ಅಂದ್ರೆ ಇಲ್ಲಿ ನಮಗೆ ಒಂದನ್ನೇ ಅರ್ಥ ಮಾಡಿಕೊಳ್ಬೇಕು, ದೇವರೇ ಕಲಿಸ್ಕೊಟ್ಟಿದ್ದಾನೆ ಅಂತ. ಯಾಕೆಂತಂದ್ರೆ ಆತನಿಗೆ ಅಲ್ಲಿ ಮನುಷ್ಯರು ಯಾರು ಕೂಡ ಇಲ್ಲ. ಆದಾಮನ ನಿರ್ಮಾಣ ಮಾಡಿದ್ರೆ ತೆಗೆದುಕೊಂಡು ಹೋಗಿ ಏದೇನ ವನದಲ್ಲಿ ಇಟ್ಟಿದ್ದಾರೆ. ಅವಳು ಕೂಡ ಇನ್ನೂ ಆ ಸಮಯದಲ್ಲಿ ಇಲ್ಲ. ಮತ್ತೆ ಹಾಗಿದ್ದಾಗ ಆದಾಮ ಯಾವ ರೀತಿಯಾಗಿ ಕಲ್ತ್ಕೊಂಡಿದ್ದಾನೆ? ದೇವರೇ ಕಲಿಸಿಕೊಟ್ಟಿದ್ದಾರೆ. ಆ ಜ್ಞಾನವನ್ನ, ವ್ಯವಸಾಯ ಮಾಡುವಂತ ಜ್ಞಾನವನ್ನ ದೇವರೇ ಆತನಿಗೆ ಇಟ್ಟಿದ್ದಾರೆ. ಎಂತ ಜ್ಞಾನಿಯ ಗೊತ್ತ? ಮೊದಲನೇ ಮನುಷ್ಯನಾದಂಥ ಆದಾಮನು. ಇವತ್ತು ಮೊದಲನೇ ಮನುಷ್ಯರಿಗೆ ಜ್ಞಾನವೇ ಇಲ್ಲ, ಮೊದಲನೇ ಮನುಷ್ಯರಿಗೆ ಬುದ್ಧಿ ಇಲ್ಲ. ಗೆಡ್ಡೆ ಗೆಣಸುಗಳನ್ನು ತಿಂದಂಥವರು ಅವರು ವಿಚಿತ್ರವಾದಂಥ ರೀತಿಯಲ್ಲಿ ಈ ಚರಿತ್ರೆಕಾರರು ಮಾತನಾಡ್ತಾರೆ. ಆದರೆ ಮೊದಲನೇ ಮನುಷ್ಯನಾದಂಥ ಆದಾಮನು ಎಂಥ ಜ್ಞಾನಿ ಅಂದ್ರೆ, ಈ ಭೂಮಿ ಮೇಲೆ ಇವತ್ತಿಗೆ ಮಾತ್ರ ಅಲ್ಲ, ಯಾವತ್ತು ಸೃಷ್ಟಿ ಆಯ್ತೋ ಇವತ್ತು. ಯಾಕಂದ್ರೆ ಎಷ್ಟೋ ಪ್ರಾಣಿ ಪಕ್ಷಿಗಳು ನಶಿಸಿ ನಾಶವಾಗಿ ಹೋಗಿದೆ ಈ ಮನುಷ್ಯನ ಒಂದು ಕೆಲಸಗಳಿಂದ. ಆದರೆ ನಶಿಸಿ ನಾಶವಾಗಿ ಹೋಗದೇ ಇರುವಂತ ಸಮಯದಲ್ಲೂ ಕೂಡ ಎಷ್ಟೋ ಲಕ್ಷಾಂತರ ಜೀವ ರಾಶಿಗಳಿಗೆ ಹೆಸರಿಡುವಂತ ಜ್ಞಾನ ಆದಾಮನಲ್ಲಿ ಇದೆ, ಮೊದಲನೇ ಮನುಷ್ಯನಲ್ಲಿ ಇದೆ. ಆಲೋಚನೆ ಮಾಡಿ, ಎಂತ ಜ್ಞಾನಿಯೋ ಮೊದಲನೇ ಮನುಷ್ಯನು, ಬುದ್ಧಿಹೀನನಲ್ಲ ಮೊದಲನೇ ಮನುಷ್ಯನು. ಈ ಚರಿತ್ರಕಾರರು ಹೇಳಿದಂತ ರೀತಿಯಲ್ಲಿ ಜ್ಞಾನಹೀನನಲ್ಲ ಮೊದಲನೇ ಮನುಷ್ಯನು, ಬಹಳ ಬುದ್ಧಿವಂತನು. ಈ ಬುದ್ಧಿ ಎಲ್ಲಿಂದ ಬಂತು? ದೇವರಿಂದಲೇ ಬಂತು, ದೇವರೇ ಕೊಟ್ಟಿದ್ದಾನೆ. 84 ಲಕ್ಷ ಜೀವರಾಶಿಗಳಿಗೆ ಹೆಸರಿಡುವಂಥದ್ದು ಅಂದ್ರೆ ಸಾಮಾನ್ಯವಾದಂಥ ಸಂಗತಿನ? ಇವತ್ತು ನಮ್ಮ ಮನೆಗಳಲ್ಲಿ ಹುಟ್ಟುವಂತ ಒಂದು ಮಕ್ಕಳಿಗೂ 2 ಮಕ್ಕಳಿಗೆ ಹೆಸರಿಡುವುದಕ್ಕೆ ಎಷ್ಟು ಜನವನ್ನ ಕೇಳ್ತೀವಿ, ಎಷ್ಟರ ಮಟ್ಟಿಗೆ ತಿಳಿದುಕೊಳ್ತೀವಿ, ಯಾವ ಹೆಸರು ಚೆನ್ನಾಗಿರ್ತದೆ ಎಂಬುದಾಗಿ ಎಷ್ಟರ ಮಟ್ಟಿಗೆ ತಲೆಯನ್ನು ಕೆಡಿಸ್ಕೊಳ್ತೀವಿ. ಆದರೆ 84 ಲಕ್ಷ ಜೀವರಾಶಿಗಳಿಗೆ ಆತನ ಹೆಸರಿಡ್ತಾ ಇದ್ದಾನೆ, ಒಂದೊಂದಕ್ಕೂ ಹೆಸರಿಡ್ತಾ ಇದ್ದಾನೆ ಅಂತ ಅಂದ್ರೆ, ಅವನ ಮುಂದೆ ಬಂದಂತ ಪ್ರತಿಯೊಂದು ಪ್ರಾಣಿಗೂ ಪ್ರತಿಯೊಂದು ಪಕ್ಷಿಗೂ ಕೂಡ ಹೆಸರಿಡ್ತಾ ಇದ್ದಾನೆ ಅಂತ ಅಂದ್ರೆ ಆತನ ಎಂತ ಜ್ಞಾನಿನೋ ಆಲೋಚನೆ ಮಾಡ್ಬೇಕಿದ್ದಾನ. ಆದರೆ ಮೊದಲನೇ ಮನುಷ್ಯನ ಇಂಥ ಒಂದು ಉನ್ನತವಾದಂಥ ಜ್ಞಾನ ಇದೆಯಾ? ಆತನ ತಲೆಯಲ್ಲಿ ಇಂಥ ಒಂದು ಬುದ್ಧಿವಂತಿಕೆ ಇದೆಯಾ? ಇದೆ, ಖಂಡಿತವಾಗ್ಲೂ ಈ ಬುದ್ಧಿವಂತಿಕೆ ಇದೆ, ಇಂಥ ಜ್ಞಾನ ಇದೆ. ಈ ಜ್ಞಾನ ಎಲ್ಲಿಂದ ಬಂದಿದೆಯೋ ಗೊತ್ತಾ? ಜ್ಞಾನಿಯಾದಂಥ ದೇವರಿಂದ ನಿರ್ಮಾಣವಾದಂಥ ಕಾರಣ ಆ ಜ್ಞಾನಿಯ ಗುಣಗಳು ಮನುಷ್ಯನಲ್ಲಿ ಇದೆ. ಆದಿಕಾಂಡ ಗ್ರಂಥದಲ್ಲಿ 11ನೇ ಅಧ್ಯಾಯದಲ್ಲಿ ಬಾಬೆಲ್ ಗೋಪುರವನ್ನು ಕಟ್ಟುವಂತ ಆ ಒಂದು ಸಂದರ್ಭದಲ್ಲಿ
ದೇವರೊಂದು ಮಾತನ್ನ ಹೇಳ್ತಾರೆ, ಇವರೆಲ್ಲರೂ ಕೂಡ ಒಂದೇ ಜನಾಂಗ, ಇವರೆಲ್ಲರಿಗೂ ಕೂಡ ಒಂದೇ ಭಾಷೆ ಇದೆ. ಪ್ರಾರಂಭದಲ್ಲಿಯೇ ಇಷ್ಟು ದೊಡ್ಡ ಕೆಲಸವನ್ನ ಮಾಡುವಂತವ್ರು ಇವರು ಆಗಿದ್ದಾರೆ ಅಂದ್ರೆ ಇವರ ವಿಷಯದಲ್ಲಿ ಯಾವುದನ್ನು ಆಲೋಚನೆ ಮಾಡಿದ್ರೂ ಕೂಡ ಇವರಿಗೆ ಅಸಾಧ್ಯ ಅಲ್ಲ. ಯಾಕಂದ್ರೆ ಎಲ್ಲದನ್ನು ಮಾಡಿ ಮುಗಿಸ್ತಾನೆ ಅಂತಾನ. ಇವತ್ತು ಮನುಷ್ಯರು ಆಯಾ ಭಾಷೆಗಳಾಗಿ, ಆಯಾ ಪಂಗಡಗಳಾಗಿ, ಆಯಾ ವೃತ್ತಿಗಳನ್ನು ಮಾಡುವಂತವರಾಗಿ ವಿಭಜನೆಗೊಂಡು ವಿಂಗಡವಾಗಿ ಹೋಗಿದ್ದಾರೆ. ಮನುಷ್ಯನ ಛಿದ್ರವಾಗಿ ಹೋಗಿದ್ದಾರೆ ಭೂಮಿಯಲ್ಲೆಲ್ಲ. ಆ ರೀತಿಯಾಗಿದ್ರೇನೆ ಇವತ್ತು ಮನುಷ್ಯನ ಜ್ಞಾನ ಎನ್ನುವಂಥದ್ದು ಇಂಥ ಮಟ್ಟಿಗೆ ಬೆಳೆದೋಗಿದೆ ಅಂತ ಅಂದ್ರೆ, ಇವರೆಲ್ಲರಿಗೂ ಕೂಡ ಒಂದೇ ಭಾಷೆ ಇದ್ದು ಒಂದೇ ಜನವಾಗಿದ್ದಿದ್ರೆ ಇನ್ನು ಎಂಥ ಮಟ್ಟಿಗೆ ಇರ್ತಿತ್ತು ಒಂದ್ಸರಿ ಆಲೋಚನೆ ಮಾಡಿ. ಇದನ್ನ ತಿಳಿದಂತ, ಭವಿಷ್ಯತ್ತನ್ನು ತಿಳಿದಂತ ದೇವರು ಆ ಮಾತನ್ನೇ ಹೇಳ್ತಾ ಇದ್ದಾನೆ. ಮುಂದೆ ಇವ್ರಿಗೆ ಏನನ್ನು ಆಲೋಚನೆ ಮಾಡಿದ್ರು ಕೂಡ ಅಸಾಧ್ಯವಲ್ಲ ಅಂತ. ಅಂದ್ರೆ ಮನುಷ್ಯನ ಜ್ಞಾನ ಎನ್ನುವಂಥದ್ದು ಅಂತ ಮಟ್ಟಿಗೆ ಬೆಳೆದಿದೆ. ಒಂದ್ ವೇಳೆ ಆಗಿನ ಕಾಲದಲ್ಲಿ ಆ ರೀತಿಯಾಗಿದೆಯಾ? ಇದೇ ಮೊದಲನೇ ಮನುಷ್ಯರ ಚರಿತ್ರೆ ಇದು. ಸಾಮಾನ್ಯವಾದಂಥದ್ದಲ್ಲ. ಬೈಬಲ್ ಎನ್ನುವಂಥದ್ದು ಕಥೆಗಳ ಪುಸ್ತಕ ಅಲ್ಲ, ಚರಿತ್ರೆಯ ಗ್ರಂಥ. ಚರಿತ್ರೆಯನ್ನು ತಿಳಿಸುವಂತ ಏಕೈಕ ಗ್ರಂಥ ಬೈಬಲ್ ಆಗಿರುವಂತ ಕಾರಣ ಮೊದಲನೇ ಮನುಷ್ಯರು ಆಕಾಶವನ್ನು ಮುಟ್ಟುವಂತ ಗೋಪುರವನ್ನು ಕಟ್ಟೋಣ ಎನ್ನುವಂತ ಆಲೋಚನೆಯನ್ನು ಮಾಡಿದಾರೆ. ಅಂದ್ರೆ ಅವರು ಬುದ್ಧಿಹೀನರ? ಆದಾಮನ 84 ಲಕ್ಷ ಜೀವರಾಶಿಗಳ ಹೆಸರನ್ನ ಇಟ್ಟಿದ್ದಾನೆ ಅಂದ್ರೆ ಅವನು ಬುದ್ಧಿಹೀನನ? ವ್ಯವಸಾಯ ಮಾಡೋದಕ್ಕೋಸ್ಕರ ಹೋಗಿದ್ದಾನೆ ಅಂದ್ರೆ ಆತನು ಬುದ್ಧಿಹೀನನ? ಯಾರು ಮನುಷ್ಯರೇ ಇಲ್ಲದಂತ ಸಮಯದಲ್ಲಿ ಆತನು ವ್ಯವಸಾಯ ಮಾಡಿದ್ದಾನೆ ಅಂತ ಅಂದ್ರೆ ಆದಾಮನಿಗೆ ವ್ಯವಸಾಯ ಅನ್ನುವಂಥದ್ದು ಯಾವ ರೀತಿಯಾಗಿ ಬಂದಿದೆ? ವ್ಯವಸಾಯ ಅನ್ನುವಂಥದ್ದು ಆದಾಮನ ವ್ಯವಸಾಯ ಮಾಡೋದಕ್ಕೆ ಆತನಿಗೆ ಆ ವ್ಯವಸಾಯ ಮಾಡುವಂತ ಜ್ಞಾನ ಎಲ್ಲಿಂದ ಬಂತೋ ಒಂದ್ಸರಿ ಕೆಲವೊಂದು ಮಾತನ್ನ ಬೈಬಲಲ್ಲಿ ಗಮನಿಸಿ. ಯೆಶಾಯನ ಗ್ರಂಥ 28ನೇ ಅಧ್ಯಾಯದಲ್ಲಿ 24ರಿಂದ 29ನೇ ವಚನದವರೆಗೂ ಗಮನಿಸಿ. ಯೆಶಾಯನ ಗ್ರಂಥ 28, 24ರಿಂದ. ಬಿತ್ತನೆಗಾಗಿ ಉಳುವವನು ಸದಾ ಉಳುತ್ತಿರುವ, ಅಂದ್ರೆ ಬಿತ್ತನೆ ಮಾಡೋದಕ್ಕೋಸ್ಕರ ಉಳುವಂತವನು ಸದಾಕಾಲ ಉಳಲ್ಲ. ಒಂದು ಸಾರಿ ಉಳುತ್ತಾನೆ, ಅನಂತರ ಬಿತ್ತನೆಯನ್ನ ಮಾಡ್ತಾನೆ. ಅದು ಆತನಿಗಿರುವಂತ ಜ್ಞಾನ. ಯಾವಾಗಲೂ ಕೂಡ ವರ್ಷ ಪೂರ್ತಿ ಆತನು ಉಳುಮೆಯನ್ನ ಮಾಡಲ್ಲ. ಯಾಕಂದ್ರೆ ಆತನ ಆ ರೀತಿಯಾಗಿ ಮಾಡ್ತಾ ಇದ್ರೆ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಪ್ರತಿನಿತ್ಯವೂ ಮಣ್ಣನ್ನು ಕೆಳಮೇಲು ಮಾಡುತ್ತಾ ಕುಂಟೆ ಹೊಡೆಯುವನು. ಪ್ರತಿದಿನವೂ ಕೂಡ ಉಳುಮೆಯನ್ನ ಮಾಡ್ತಾ ಇರ್ತಾನ, ಮಣ್ಣನ್ನು ಹದ ಮಾಡುವಂತ ಕೆಲಸವನ್ನೇ ಮಾಡ್ತಾ ಇರ್ತಾನ. ಮಾಡಲ್ಲ. ಅಂತೂ ಭೂಮಿಯನ್ನು ಹಸನು ಮಾಡಿದ ಮೇಲೆ ಕರಿಯ ಜೀರಿಗೆಯನ್ನು ಭೂಮಿಯನ್ನ ಹಸನು ಮಾಡಿದ ಮೇಲೆ, ಗಮನಿಸಿ, ಭೂಮಿಯನ್ನ ಹಸನು ಮಾಡಿದ ಮೇಲೆ. ಭೂಮಿಯನ್ನು ಹಸನು ಮಾಡದೆ ಯಾರಾದರೂ ಬೆಳೆಯನ್ನು ಬೆಳೀತಾರ? ಆ ಬೆಳೆಯೋದಕ್ಕೆ ಹೋದ್ರೆ ಬೆಳೆ ಬರುತ್ತಾ? ಯೇಸು ಕ್ರಿಸ್ತ ಒಂದು ಸಾಮ್ಯವನ್ನ ಹೇಳ್ತಾನೆ. ಬಿತ್ತುವುದಕ್ಕೆ ಹೊರಟನು, ಕೆಲವು ಬೀಜಗಳು ಮುಳ್ಳು ಗಿಡಗಳಲ್ಲಿ ಬಿದ್ದವು ಅಂತನ. ಮುಳ್ಳು ಗಿಡಗಳಲ್ಲಿ ಬಿದ್ದಂಥವು ಅವು ಬೆಳೆ ಬರುತ್ತಾ? ಮುಳ್ಳು ಗಿಡಗಳು ಅಡಗಿಸಿ ಬಿಟ್ಟವು ಎನ್ನುವಂತ ಮಾತನ್ನ ಯೇಸು ಕ್ರಿಸ್ತನೇ ಸಾಕ್ಷಿ ಹೇಳ್ತಾನೆ. ಆಗಿರುವಂತ ಕಾರಣ ಭೂಮಿಯನ್ನ ಹಸನು ಮಾಡಬೇಕು, ಬೆಳೆ ಬೆಳಿಬೇಕು. ಅಂದ್ರೆ ಮುಂದೆ ಭೂಮಿಯನ್ನು ಹಸನು ಮಾಡಿದ ಮೇಲೆ ಕರಿಯ ಜೀರಿಗೆಯನ್ನು ಚೆಲ್ಲಿ ಜೀರಿಗೆಯನ್ನು ಬಿತ್ತಿ ಗೋಧಿಯನ್ನು ಸಾಲು ಸಾಲಾಗಿಯೂ ಜವೆಗೋಧಿಯನ್ನು ತಕ್ಕ ಸ್ಥಳದಲ್ಲಿಯೂ ಕಡಲೆಯನ್ನು ಅಂಚಿನಲ್ಲಿಯೂ ಹಾಕುವನಲ್ಲವೇ? ಅವನ ದೇವರು ವ್ಯವಸಾಯದ ವಿಷಯದಲ್ಲಿ ಅವನ ದೇವರು ಇದನ್ನೆಲ್ಲ ಅವನಿಗೆ ಸರಿಯಾಗಿ ಕಲಿಸಿ ತಿದ್ದುತ್ತಾನೆ. ಗಮನಿಸಿ, ಏನಿದೆಯೋ ಇದನ್ನೆಲ್ಲ ಅವನ ದೇವರು ಅವನಿಗೆ ಸರಿಯಾಗಿ ಕಲಿಸಿ ತಿದ್ದುತ್ತಾನೆ. ಅಂದ್ರೆ ಮೊದಲನೇ ಮನುಷ್ಯನಾದಂತಹ ಆದಾಮನಿಗೆ ವ್ಯವಸಾಯ ಮಾಡುವಂತ ಜ್ಞಾನವನ್ನ ದೇವರೇ ಅನುಗ್ರಹಿಸಿದ್ದಾನೆ. ಯಾವ ಮನುಷ್ಯನೂ ಇಲ್ಲ. ಯಾಕೆಂತಂದ್ರೆ ಈ ಪ್ರಕೃತಿಯನ್ನು ನೋಡಿ ಕೆಲವೊಂದನ್ನು ಮನುಷ್ಯನು ಕಲಿಬಹುದು, ಆತನ ಅನುಭವವನ್ನು ತೆಗೆದುಕೊಳ್ಳಬಹುದು. ಆದ್ರೆ ವ್ಯವಸಾಯ ಮಾಡುವಂತ ಒಂದು ಜ್ಞಾನ ದೇವರಿಂದಲೇ ಮನುಷ್ಯನಿಗೆ ಬಂದಿದೆ. ಅದು ಮೊದಲನೇ ಮನುಷ್ಯನಿಗೆ ಬಂದಿರುವಂಥದ್ದು ದೇವರಿಂದಲೇ. ಸಾಕ್ಷಾತ್ ದೇವರೇ, ಈ ಬದುಕನ್ನು ಕೊಟ್ಟಿರುವಂತ ದೇವರೇ ಮನುಷ್ಯನ ಯಾವ ರೀತಿಯಾಗಿ ಬದುಕಬೇಕೋ ಕಲಿಸಿಕೊಟ್ಟಿದ್ದಾನೆ. ಯಾಕೆಂದ್ರೆ ಆ ರೀತಿಯಾಗಿ ಕಲಿಸ್ತಲೇ ಇದ್ದರೆ ದೇವರು ಮನುಷ್ಯನನ್ನ ಅನಾಥನನ್ನಾಗಿ ಬಿಟ್ಟಂತ ರೀತಿಯಲ್ಲಿ ದೇವರು ಮನುಷ್ಯನನ್ನ ಅನಾಥನಾಗಿ ಬಿಡ್ತಾನ? ಯಾವಾಗಲೂ ಕೂಡ ಮಕ್ಕಳ ಮೇಲೆ ಆಸೆ ಇಟ್ಟಿರುವಂತ ಆ ತಂದೆ ಮನುಷ್ಯನ ಅನಾಥನಾಗಿ ಬಿಡ್ತಾನ? ಇವತ್ತು ಭೌತಿಕವಾದಂತಹ ತಂದೆ ತಾಯಿಗಳೇ ಮಕ್ಕಳನ್ನ ಆ ಮಕ್ಕಳಿಗೋಸ್ಕರ ಏನೋ ಸಂಪಾದನೆಯನ್ನ ಮಾಡಬೇಕು, ಆ ಮಕ್ಕಳಿಗೋಸ್ಕರ ಒಳ್ಳೆ ಉದ್ಯೋಗವನ್ನು ಕೊಡಿಸ್ಬೇಕು, ಆ ಮಕ್ಕಳಿಗೋಸ್ಕರ ಚೆನ್ನಾಗಿ ಓದಿಸ್ಬೇಕು, ಆ ಮಕ್ಕಳಿಗೋಸ್ಕರ ಏನೋ ಒಂದು ಸಂಪಾದನೆಯನ್ನು ಮಾಡಿ ಭದ್ರಪಡಿಸ್ಬೇಕು ಎಂಬುದಾಗಿ ಆಲೋಚನೆಯನ್ನ ಮಾಡ್ತಾ ಇರ್ತಾರೆ. ಆದ್ರೆ ಇಂಥ ಒಂದು ತಂದೆ ತಾಯಿಗಳಿಗೆ ಈ ರೀತಿಯಾಗಿ ಆಲೋಚನೆ ಇದೆ ಅಂದ್ರೆ ಈ ಭೂಮಿ ಆಕಾಶಗಳನ್ನೆಲ್ಲ ಮನುಷ್ಯನಿಗೋಸ್ಕರವೇ ನಿರ್ಮಾಣ ಮಾಡಿ ಮನುಷ್ಯನಿಗೋಸ್ಕರವೇ ಎಷ್ಟು ಆಸೆಗಳನ್ನ ಕಟ್ಟಿರುವಂತ ಆ ತಂದೆ ಮನುಷ್ಯನನ್ನ ಈ ಭೂಮಿ ಮೇಲೆ ಹುಟ್ಟಿಸಿ
ನೀವಿಷ್ಟ ಬಂದಂಥ ರೀತಿಯಲ್ಲಿ ಬದುಕ್ರಿ ಎಂಬುದಾಗಿ ಬಿಟ್ಟುಬಿಡ್ತಾನ? ಗೆಡ್ಡೆ ಗೆಣಸುಗಳನ್ನ ತಿಂದು ಬದುಕ್ರಿ ಎಂಬುದಾಗಿ ಬಿಟ್ಟುಬಿಡ್ತಾನ? ನೀನೇ ಕಷ್ಟಪಟ್ಟು ವ್ಯವಸಾಯವನ್ನು ಕಲ್ತ್ಕೊ ಎಂಬುದಾಗಿ ಬಿಟ್ಟುಬಿಡ್ತಾನ? ಅಧಿಕವಾದಂಥ ಪ್ರೀತಿಯನ್ನು ಇಟ್ಟಿರುವಂಥ ತಂದೆ ಮಕ್ಕಳನ್ನು ಯಾವ ರೀತಿಯಾಗಿ ಯಾವುದೇ ಕಾರಣಕ್ಕೂ ಆ ರೀತಿಯಾಗಿ ಬಿಡಲ್ಲ. ಆಗಿರುವಂಥ ಕಾರಣ ಎಲ್ಲವನ್ನ ಕಲಿಸಿಕೊಟ್ಟಿದ್ದಾನೆ. ಮುಂದೆ ಇದನ್ನೆಲ್ಲ ಅವನಿಗೆ ಸರಿಯಾಗಿ ಕಲಿಸಿ ತಿದ್ದುತ್ತಾನೆ. ಹ್ಮ್ ಆದ ಕಾರಣ ಹ್ಮ್ ಅವನು ಕರಿಯ ಜೀರಿಗೆಯನ್ನು ಒಕ್ಕುವುದು ಹ್ಮ್ ಹಲಿವೆಯಿಂದಲ್ಲ, ಕೋಲಿನಿಂದಲೇ. ಹ್ಮ್ ಜೀರಿಗೆಯನ್ನು ಒಕ್ಕುವುದು ಹ್ಮ್ ಕಣದ ಗುಂಡಿನಿಂದಲ್ಲ, ಹ್ಮ್ ದೊಣ್ಣೆಯಿಂದಲೇ. ಗೋಧಿಯ ಕಾಳನ್ನು ನುಚ್ಚು ನುಚ್ಚು ಮಾಡುವನು, ತನ್ನ ಕುದುರೆಗಳನ್ನು ಹೊಡೆಯುತ್ತಾ ಗುಂಡನ್ನು ಗಿರ್ರನೆ ಉರುಳಿಸುತ್ತಾ ಹ್ಮ್ ಯಾವಾಗಲೂ ಒಕ್ಕುತ್ತಿರುವುದಿಲ್ಲ, ಹ್ಮ್ ನುಚ್ಚು ನುಚ್ಚು ಮಾಡನು. ಈ ವಿವೇಕವೂ ಸಹ ಅತಿಶಯಾಲೋಚನಾ ಪರನು, ಸುಜ್ಞಾನ ಶ್ರೇಷ್ಠನು ಈ ಆಗಿರುವ ಈ ವಿಷಯವು ಏನದು? ವಿವೇಕವೂ ಸಹ ಈ ವಿವೇಕವೂ ಸಹ, ಈ ಜ್ಞಾನವೂ ಸಹ, ಅಂದ್ರೆ ಈ ವ್ಯವಸಾಯ ಮಾಡುವಂತ ಈ ಕಾರ್ಯಗಳು ಏನಿದೆಯೋ ಈ ವಿವೇಕವೂ ಸಹ ಅತಿಶಯಾಲೋಚನಾ ಪರನು, ಅತಿಶಯಾಲೋಚನಾ ಪರನು, ಸುಜ್ಞಾನ ಶ್ರೇಷ್ಠನು ಆಗಿರುವ ಸುಜ್ಞಾನ ಶ್ರೇಷ್ಠನೂ ಆಗಿರುವ ಸೇನಾಧೀಶ್ವರನಾದ ಯೆಹೋವನಿಂದಲೇ ಉಂಟಾಗುತ್ತದೆ. ಯೆಹೋವನಿಂದಲೇ ಉಂಟಾಗುತ್ತದೆ. ಆ ಪರಾತ್ಪರನಾದಂಥ ತಂದೆಯಿಂದಲೇ ಮನುಷ್ಯನಿಗೆ ಅನುಗ್ರಹಿಸಲ್ಪಟ್ಟಿರುವಂತ ಜ್ಞಾನ ವಿವೇಕಗಳು ಇವು. ಇವತ್ತು ಮನುಷ್ಯನು ಓದೋದ್ರಿಂದ ಉದ್ಯೋಗ ಎಂಬುದಾಗಿ ಅಂದ್ಕೊಂಡಿದ್ದಾನೆ. ಆದ್ರೆ ಓದದೇ ಇರುವಂತ ಅನಕ್ಷರಸ್ಥ ಇದ್ದಾರೆ ನಮ್ಮ ಪಿತೃಗಳು. ಯಾವ ರೀತಿಯಾಗಿ ಬದುಕಿದ್ದಾರೆ ಅವರು? ಇವರ ರೀತಿಯಲ್ಲಿ ಅವರು ಅನ್ನ ತಿಂದಿಲ್ವಾ? ಇವರ ರೀತಿಯಲ್ಲಿ ಅವರು ಬದುಕಿಲ್ವಾ? ಇವರ ರೀತಿಯಲ್ಲಿ ಅವರು ಬಟ್ಟೆ ಧರಿಸಿಲ್ವಾ? ಇವರ ರೀತಿಯಲ್ಲಿ ಅವರು ಉಸಿರಾಡಿಲ್ವಾ? ಆಲೋಚನೆ ಮಾಡಿ. ಅವ್ರಿಗೆ ದೇವರು ಅವ್ರನ್ನ ಕಾಪಾಡಿದಾನ? ಜ್ಞಾನವನ್ನು ಕೊಟ್ಟು ಕಾಪಾಡಿದಾನ? ಮೊದಲನೇ ಮನುಷ್ಯರು ಬುದ್ಧಿಹೀನರು ಎಂಬುದಾಗಿ ಹೇಳುವಂಥದ್ದು ತಪ್ಪು. ಯಾಕೆಂತಂದ್ರೆ ಮನುಷ್ಯನು ಈ ಒಂದು ವ್ಯವಸಾಯದ ವಿಷಯಗಳಲ್ಲಿ ಆಲೋಚನೆ ಮಾಡಿ ನೋಡುವಂಥದ್ದಾದ್ರೆ ಕೆಲವೊಂದು ಬೆಳೆಗಳಿಗೆ ಹೆಚ್ಚಿನದಾದಂಥ ನೀರು ಬೇಕು, ಕೆಲವೊಂದು ಬೆಳೆಗಳಿಗೆ ಹೆಚ್ಚಿನದಾದಂಥ ನೀರು ಅವಶ್ಯಕತೆ ಇಲ್ಲ. ಈಗ ಭತ್ತ ಬೆಳೆಯುವಂಥ ಒಂದು ಬೆಳೆಗೆ, ಭತ್ತದ ಬೆಳೆಗೆ ಅಧಿಕವಾದಂಥ ನೀರು ಬೇಕು, ಯಾವಾಗಲೂ ಕೂಡ ನೀರಿರಬೇಕು ಆ ಬೆಳೆಗೆ. ಈಗ ಹುರುಳಿಕಾಯಿಗಳನ್ನು ಬೆಳೆಯುವಂಥ ಈ ತರಕಾರಿಗಳು ಬೆಳೆಗಳಿದೆ, ಇವುಗಳಿಗೆ ಯಾವಾಗಲೂ ಕೂಡ ನೀರನ್ನು ಇಟ್ಟರೆ ಕೊಳ್ತೋಗುತ್ತೆ. ಅಂದ್ರೆ ಈ ಜ್ಞಾನ ವಿವೇಕಗಳು ಎಲ್ಲಿಂದ ಬಂದಿದೆ? ದೇವರಿಂದಲೇ ಬಂದಿದೆ ಎನ್ನುವಂಥದ್ದು ದೇವರ ಮಾತು ಹೇಳುವಂತ ಸಾಕ್ಷಿ ಆಗಿರುವಂತ ಕಾರಣ ಈ ಒಂದು ಶಾಸ್ತ್ರಜ್ಞರು ಏನ್ ಹೇಳ್ತಾರೆ ಅಂದ್ರೆ, ಎಷ್ಟೋ ಪ್ರಯತ್ನಗಳನ್ನ ಮಾಡಿ 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 ಮನುಷ್ಯನೇನ್ ಮಾಡಿದ್ದಾನೆ? ವ್ಯವಸಾಯವನ್ನ ಕಂಡುಕೊಂಡಿದ್ದಾನೆ. ಪ್ರಯತ್ನಗಳ ಮೇಲೆ ಪ್ರಯತ್ನಗಳ ಮೇಲೆ ಪ್ರಯತ್ನಗಳನ್ನು ಮಾಡಿ ಮನುಷ್ಯನ ವ್ಯವಸಾಯವನ್ನು ಕಂಡುಕೊಂಡಿದ್ದಾನೆ. ಅನಂತರ ಕಾಲಗಳಲ್ಲಿ ಆತನ ಏನ್ ಮಾಡಿದ್ದಾನೆ? ತನ್ನ ಮುಂದೆ ಹುಟ್ಟುವಂಥವ್ರಿಗೆ ಕಲಿಸಿಕೊಟ್ಟಿದ್ದಾನೆ. ಅವರಿಂದಲೇ ಇವತ್ತು ಈ ವ್ಯವಸಾಯ ಎನ್ನುವಂಥದ್ದು ನಮಗೆ ಬಂದಿದೆ ಎಂಬುದಾಗಿ ಎಷ್ಟೋ ಸುಳ್ಳು ಮಾತುಗಳನ್ನು ಹೇಳ್ತಾರೆ. ಅಂದ್ರೆ ಇವರು ಯಾರಾದರೂ ನೋಡಿದಾರ? ಯಾರು ಕೂಡ ನೋಡಿಲ್ಲ, ನೋಡೋದಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ಇವರ ಒಂದು ಶಾಸ್ತ್ರಜ್ಞರ ವಿಷಯದಲ್ಲಿ ಆಗಿರ್ಬೋದು, ಈ ಒಂದು ಮೇಧಾವಿಗಳ ವಿಷಯದಲ್ಲಿ ಒಂದ್ಸರಿ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದ್ರೆ, ಯಾವುದೋ ಒಂದು ಕೇಡು ಬಂತು ಅಂದ್ಕೊಳ್ಳಿ, ಇಲ್ಲ ಯಾವುದೋ ಒಂದು ರೋಗ ಬಂತು ಅಂದ್ಕೊಳ್ಳಿ, ಆ ರೋಗಕ್ಕೆ ಮೆಡಿಸನ್ ಅನ್ನು ಕಂಡುಹಿಡಿಯುವಂತ ಸಮಯದಲ್ಲಿ ಎಷ್ಟೋ ಜನಗಳು ಸತ್ತೋಗಿರ್ತಾರೆ. ನಾವು ಉದಾಹರಣೆಯಾಗಿ ಈ ಒಂದು ಕರೋನಾ ಒಂದು ರೋಗದ ವಿಷಯದಲ್ಲೇ ನಾವು ಮಾತನಾಡಿಕೊಳ್ಳುವಂಥದ್ದಾದ್ರೆ, ಆ ರೋಗಕ್ಕೆ ಮೆಡಿಸನ್ ಅನ್ನು ಕಂಡುಹಿಡಿಯುವಂತ ಸಮಯದಲ್ಲಿ ಆ ಒಂದು ಮೆಡಿಸಿನ್ ಕಂಡುಹಿಡಿಯುವಷ್ಟರೊಳಗಾಗಿ ಎಷ್ಟೋ ಜನಗಳು ಸತ್ತೋಗಿದ್ದಾರೆ. ಎಷ್ಟೋ ಜನಗಳು ಸತ್ತೋಗಿದ್ದಾರೆ ಅಂದ್ರೆ ಇಂಥವ್ರ ಮಾತನ್ನ ನಾವು ನಂಬಬೇಕಾ? ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಇವರು ಒಂದ್ ವೇಳೆ ಮನುಷ್ಯರು ವ್ಯವಸಾಯ ಮಾಡುವಂಥದ್ದನ್ನ ಹಂತ ಹಂತವಾಗಿ ಕಂಡುಕೊಂಡಿದ್ದಾರೆ ಅಂದ್ರೆ, ವ್ಯವಸಾಯವನ್ನ ಮಾಡೋದಕ್ಕಿಂತ ಮೊದಲು, ವ್ಯವಸಾಯವನ್ನು ಮಾಡೋಕ್ಕೆ ಬರೋದಕ್ಕಿಂತ ಮೊದಲನೇ ಕಾಲ ಏನಿತ್ತು, ಅವಾಗ ವ್ಯವಸಾಯ ಮಾಡೋದಕ್ಕೆ ಬರದಲ್ಲೇ ಇರುವಂತ ಕಾಲ ಏನಿತ್ತು, ಆ ಒಂದು ಸಮಯದಲ್ಲಿ ಏನಾದ್ರು ಸತ್ತೋಗಿದಾರ? ಅವ್ರು ಬದುಕಿಲ್ವಾ? ಆಲೋಚನೆ ಮಾಡಿ ಇವ್ರ ಮಾತನ್ನ. ಅಂದ್ರೆ ಎಷ್ಟೋ ಜನ ಅವಾಗ ಸತ್ತೋಗಿರ್ಬೇಕಾಗಿತ್ತು. ಅಂದ್ರೆ ಸತ್ತೋಗ್ದಲೇ ಇವ್ರ ಮಾತಿನ ಪ್ರಕಾರ ಸತ್ತೋಗಿರ್ಬೇಕಾಗಿತ್ತು. ಆದ್ರೆ ಇವತ್ತು ಬದುಕಿದ್ದಾರೆ ಅಂದ್ರೆ ಏನರ್ಥ? ಅವರೆಲ್ಲರೂ ಕೂಡ ದೇವರು ಕೊಟ್ಟಂತ ಜ್ಞಾನಕ್ಕನುಸಾರವಾಗಿ ಈ ಭೂಮಿ ಮೇಲೆ ಬದುಕುತ್ತಾ ಅವರ ಜೀವನವನ್ನು ಅವರು ಸಾಗಿಸ್ಕೊಂಡೇ ಬಂದಿದ್ದಾರೆ. ಯಾಕೆಂದ್ರೆ ದೇವರು ಅನಾಥರಾಗಿ ಬಿಟ್ಟು ಸಾಯುವ ಹಸುವೆಯಿಂದ ಸಾಯಿಸುವಂತವನಲ್ಲ. ಈ ಪ್ರಕೃತಿಯನ್ನೆಲ್ಲವನ್ನ ಮಾಡಿದ್ದು ಯಾರಿಗೋಸ್ಕರ? ಮನುಷ್ಯನಿಗೋಸ್ಕರವೇ ಅಲ್ವಾ? ಈ ಪ್ರಕೃತಿಯಲ್ಲಿ ಇರುವಂಥದ್ದನ್ನು ಯಾವ ರೀತಿಗೆ ಬಳಸ್ಕೊಳ್ಬೇಕೋ ದೇವರು ಅದನ್ನ ಕಲಿಸ್ಕೊಡ್ದಲ್ಲೇ ಇರ್ತಾನ?
ಪ್ರಕೃತಿಯನ್ನೆಲ್ಲ ದೇವರು ಮಾಡಿಕೊಟ್ಟು ಈ ಪ್ರಕೃತಿಯಲ್ಲಿರುವಂಥದ್ದನ್ನು ಅನುಭವಿಸದೇ ಇರುವುದಕ್ಕೆ ದೇವರು ಜ್ಞಾನವನ್ನ ಕೊಡಲ್ವಾ? ಆತರ ಆ ಜ್ಞಾನವನ್ನ ಕೊಡದೇನೆ ನೀವು ಭೂಮಿಯಲ್ಲಿ ತುಂಬಿಕೊಳ್ರಿ, ಅಭಿವೃದ್ಧಿಯನ್ನು ಹೊಂದ್ರಿ, ಇದನ್ನು ವಿಸ್ತರಿಸ್ರಿ, ಇದರಲ್ಲೆಲ್ಲನ ನೀವು ವಶ ಮಾಡಿಕೊಳ್ರಿ ಎಂಬುದಾಗಿ ಹೇಳ್ತಾನೆ. ಈಗ ಈ ಒಂದು ಕ್ರೂರ ಮೃಗಗಳನ್ನಾಗಿರ್ಬೋದು, ಕೆಲವೊಂದು ಪ್ರಾಣಿಗಳನ್ನಾಗಿರ್ಬೋದು, ಇವುಗಳನ್ನು ವಶಪಡಿಸಿಕೊಡ್ರಿ ಎಂಬುದಾಗಿ ದೇವರು ಹೇಳಿದ್ದಾನೆ ಅಂತ ಅಂದ್ರೆ ಆ ವಶಪಡಿಸಿಕೊಳ್ಳುವಂತ ಜ್ಞಾನವನ್ನು ಕೊಡದಲೇ ಹೇಳ್ತಾನೆ. ಆ ಜ್ಞಾನವನ್ನು ಕೊಡದಲೇನೆ ಏನೋ ಆ ಮೃಗಗಳ ಕೈಗೆ ಸಿಕ್ಕಿ ಮನುಷ್ಯನ ಸಾಯಲಿ ಎಂಬುದಾಗಿ ಹೇಳ್ತಾನೆ. ಇವೆಲ್ಲವನ್ನ ಆಲೋಚನೆ ಮಾಡಿದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ದೇವರು ಮನುಷ್ಯನಿಗೆ ಎಲ್ಲವನ್ನ ಕಲಿಸಿಕೊಟ್ಟಿದ್ದಾನೆ ಅನ್ನುವಂಥದ್ದು ಅರ್ಥವಾಗುತ್ತೆ. ಈ ಚರಿತ್ರೆಕಾರರು ಬಳದಿರುವಂತ ಎಲ್ಲಾ ವಿಷಯವೂ ಕೂಡ ಸುಳ್ಳು ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಗಿರುವಂತ ಕಾರಣ ದೇವರು ಚರಿತ್ರೆಯಲ್ಲಿ ಅಂದ್ರೆ ಚರಿತ್ರೆಯ ಗ್ರಂಥವಾಗಿರುವಂತ ಬೈಬಲಲ್ಲಿ ದೇವರು ಏನು ಬರೆಸಿಕೊಟ್ಟಿದ್ದಾನೆ ಅದು ಮಾತ್ರ ಸತ್ಯವಾದಂತ ಕಾರ್ಯವೇ ಹೊರತು ಎಲ್ಲವೂ ಕೂಡ ಚರಿತ್ರೆಕಾರರು ಹೇಳಿದಂತ ಆಗಲಿ ಇಲ್ಲ ಯಾವ ಮನುಷ್ಯನ ಹೇಳಿದಂತ ಮಾತುಗಳೆಲ್ಲವೂ ಕೂಡ ಸತ್ಯ ಅಂತೇಳಿ ನಾವು ನಂಬಿದ್ರೆ ದೇವರಿಂದ ದೂರವಾಗಿ ಹೋಗ್ತೀವಿ. ದೇವರಿಗೆ ಮನುಷ್ಯನ ಬೆಲೆನೇ ಗೊತ್ತಿರಲ್ಲ. ಇಷ್ಟಕ್ಕೂ ಇದೆಲ್ಲ ಮನುಷ್ಯನೇ ಸಂಪಾದನೆ, ಮನುಷ್ಯನೇ ಕಲ್ತ್ಕೊಂಡಿದ್ದಾನೆ, ಮನುಷ್ಯನೇ ಕಂಡುಕೊಂಡಿದ್ದಾನೆ ಅಂತ ಅಂದ್ರೆ ದೇವರಿಗೆ ನೆಲ್ಲಿಂದ ಬೆಲೆ ಇದೆ? ದೇವ್ರು ನಮ್ಮನ್ನ ಈ ಭೂಮಿ ಮೇಲೆ ಹುಟ್ಟಿಸಿ ಇನ್ನೇನು ಮಾಡಿದ್ದಾನೆ ಅನ್ನುವಂಥ ಆಲೋಚನೆ ಬಂದ್ಬಿಡ್ತದೆ. ಆಗಿರುವಂತ ಕಾರಣ ನಾವು ಈ ರೀತಿಯಾದಂಥ ಆಲೋಚನೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದು. ಚರಿತ್ರೆಕಾರರು ಇವತ್ತು ಸೈತಾನನು ಚರಿತ್ರೆಕಾರರ ಮೂಲಕವಾಗಿ ಆಗಿರ್ಬೋದು ಎಷ್ಟೋ ಒಂದು ಮಾರ್ಗಗಳಿಂದ ಮನುಷ್ಯನ ಮನಸ್ಸಿನಲ್ಲಿ ದೇವರೇ ಇಲ್ಲದಂತ ರೀತಿಯಲ್ಲಿ ಕುತಂತ್ರಗಳನ್ನು ಮಾಡ್ತಾ ಇದೆ. ಆಗಿರುವಂತ ಕಾರಣ ಯಾರೋ ಚರಿತ್ರೆ ಬರೆದಿದ್ದಾನೆ ಅಂತಂದ್ರೆ ಆ ಚರಿತ್ರೆ ನಿಜವ ಸುಳ್ಳ ಅಂತ ಹೇಳಿ ಬೈಬಲ್ ಬೆಳಗ್ಗೆ ತೆಗೆದುಕೊಂಡು ಬರಬೇಕು. ಆ ಯಾರೋ ಇಂಥ ದೊಡ್ಡ ವ್ಯಕ್ತಿ, ಒಳ್ಳೆಯ ಹೆಸರಿರುವಂಥ ವ್ಯಕ್ತಿ ಸಮಾಜದಲ್ಲಿ ಎಂಬುದಾಗಿ ಆತನ ಹೇಳಿದಾಕ್ಷಣಕ್ಕೇನೆ ಎಲ್ಲವನ್ನ ನಂಬಿದ್ರೆ ನಾವು ಕೂಡ ಜ್ಞಾನಹೀನರಾಗ್ತೀವಿ. ಜ್ಞಾನದ ಗ್ರಂಥವನ್ನು ಹಿಡಿದುಕೊಂಡಂತ ನಾವು ಮಂದಮತಿಗಳಾಗೋಗ್ತೀವಿ. ಸತ್ಯದ ಗ್ರಂಥವನ್ನು ನಮ್ಮ ಕೈಯಲ್ಲಿ ಹಿಡ್ಕೊಂಡ್ರು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳೋದಲ್ಲಿದ್ರೆ ಮಂದಮತಿಗಳಾಗಿ ಹೋಗ್ತೀವಿ. ನಾವು ಆದಾಮನನ್ನ ಹೊರತುಪಡಿಸಿ ಆತನ ಗರ್ಭದಿಂದ ಬಂದಂತ ಕಾಯಿನನ ವಿಷಯದಲ್ಲಿ ನೋಡುವಂಥದ್ದಾದ್ರೆ ಬೈಬಲ್ ಏನ್ ಹೇಳುತ್ತೆ? ಕಾಯಿನನು ವ್ಯವಸಾಯ ಮಾಡುವಂತವನ ಆದನು ಎಂಬುದಾಗಿ. ಅಂದ್ರೆ ಆತನು ಕೂಡ ವ್ಯವಸಾಯವನ್ನ ಮಾಡಿದಾನ? ವ್ಯವಸಾಯ ಮಾಡಿದಾನೆ. ಯಾವ ರೀತಿಯಾಗಿ ಬೆಳೆ ತೆಗೆಯೋದಕ್ಕೆ ಸಾಧ್ಯ? ಒಂದು ಬೆಳೆ ಬೆಳೆಯೋದಕ್ಕೆ ಎಷ್ಟು ಕಷ್ಟ ಇದೆಯೋ ಗೊತ್ತಿದೆಯಾ? ಆ ಬೆಳೆಯನ್ನ ಸರಿಯಾದಂತ ರೀತಿಯಲ್ಲಿ ಬೆಳಿಬೇಕು. ಯಾವುದೋ ಒಂದು ಬೆಳೆಯನ್ನಾಗ್ಲಿ ಸರಿಯಾದಂತ ರೀತಿಯಲ್ಲಿ ಬೆಳಿಬೇಕು. ಉಳುಮೆ ಮಾಡುವಂತ ಸಮಯದಲ್ಲಿ ಸರಿಯಾದಂತ ರೀತಿಯಲ್ಲಿ ಮಾಡಬೇಕು. ಬೀಜ ಬಿತ್ತುವಂತ ಸಮಯದಲ್ಲಿ ಸರಿಯಾದಂತ ರೀತಿಯಲ್ಲಿ ಬಿಚ್ಚಬೇಕು. ಸರಿಯಾದಂತ ಪ್ರಮಾಣದಲ್ಲಿ ನೀರನ್ನು ಬಿಡಬೇಕು. ಏನೋ ಬೀಜ ಬಿತ್ತಿದೀವಲ್ಲ ಅಂತ ಹೇಳಿ ಬಹಳವಾದಂತ ನೀರನ್ನ ಬಿಟ್ರೋ ಇಲ್ಲ ಸ್ವಲ್ಪ ನೀರನ್ನು ಬಿಟ್ರೋ ಅದು ಸರಿ ಹೋಗಲ್ಲ. ಆ ಬೆಳೆಗೆ ತಕ್ಕಷ್ಟು ನೀರನ್ನ ಬಿಟ್ರೇನೇನೆ ಯಾವ ಯಾವ ಬೆಳೆಗೆ ಎಷ್ಟೆಷ್ಟು ನೀರು ಬೇಕೋ ಅದಕ್ಕೆಲ್ಲ ಒಂದು ವ್ಯವಸಾಯದ ಪದ್ಧತಿಗಳಿದೆ. ಅದನ್ನೇ ದೇವರು ಕಲಿಸಿಕೊಟ್ಟಿರುವಂತ ಕಾರ್ಯಗಳು. ಅವುಗಳ ಪ್ರಮಾಣದಲ್ಲಿ ಮಾಡಿದ್ರೆ ಮಾತ್ರವೇ ಆ ಬೆಳೆ ಎನ್ನುವಂಥದ್ದು ಒಂದು ಫಲವಾಗಿ ಅದು ಬೆಳೆದು ಕೈಗೆ ಸಿಗುತ್ತೆ. ಇಲ್ಲಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಸಿಗಲ್ಲ. ಕಾಯಿನನ ವಿಷಯದಲ್ಲಿ ಆತನು ಬೆಳೆಯನ್ನು ಬೆಳೆದು ತೆಗೆದುಕೊಂಡು ಆತನು ದೇವರಿಗೆ ಸಮರ್ಪಣೆ ಮಾಡೋದಕ್ಕೋಸ್ಕರ ಬಂದಿದ್ದಾನೆ ಅನ್ನುವಂಥ ಮಾತು ಕಾಣುತ್ತಲ್ಲ. ಆತನು ಬೆಳೆ ಬೆಳೆದಿದ್ದಾನೆ ಅಂತಂದ್ರೆ ಆತನಿಗೆ ಜ್ಞಾನ ಇಲ್ವಾ? ಆಲೋಚನೆ ಮಾಡಿ, ಆತನಿಗೆ ಜ್ಞಾನ ಇಲ್ವಾ? ಇವೆಲ್ಲವುಗಳನ್ನ ದೇವರೇ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಆಗಿರುವಂತ ಕಾರಣವೇ ಇವರೆಲ್ಲರೂ ಕೂಡ ಬೆಳೆದಿದ್ದಾರೆ ಎನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ಎಲ್ಲರೂ ಅನ್ನ ತಿನ್ನುವುದಕ್ಕೆ ರೈತನೇ ಕಾರಣ, ರೈತನೇ ದೇಶದ ಬೆನ್ನೆಲುಬು ಎಂಬುದಾಗಿ ಹೇಳ್ತಾರೆ. ಓಕೆ, ಸರಿ, ರೈತನು ಬೆಳೀತಾ ಇದ್ದಾನೆ. ಆದ್ರೆ ರೈತನಿಗೆ ಋತುಕಾಲಗಳಂದ್ರೆ ಮಳೆಗಳನ್ನ ಸುರಿಸಿ ಆ ಬೆಳೆ ಬೆಳೆಯುವಂತ ರೀತಿಯಲ್ಲಿ ಮಾಡಿ ಆ ಬೆಳೆಯಲ್ಲಿ ಬೀಜವು ಉತ್ಪಾದನೆ ಆಗುವಂತ ರೀತಿಯಲ್ಲಿ ಮಾಡ್ತಿರುವಂಥದ್ದು ಯಾರು? ಮಳೆ ಸುರಿಸ್ತಿರುವಂಥದ್ದು ಯಾರು? ರೈತನ ಬೆಳೆ ಬೆಳೆಯುವುದಕ್ಕೆ ಮಳೆ ಸುರಿಸ್ತಿರುವಂಥದ್ದು ಯಾರು? ರೈತನೇನೋ ಭೂಮಿಗೆ ಬೀಜವನ್ನು ಬಿತ್ತಬಹುದು, ನೀರನ್ನು ಒಯ್ಯಬಹುದು. ಆದರೆ ಬೆಳೆಸುವಂತವನು ರೈತನೊಂದೊಳೆ ಸುಳಿಯನ್ನು ಹಿಡಿದು ಗಿಡದ ಸುಳಿಯನ್ನು ಹಿಡಿದು ಎಳೆದಕ್ಕೆ ಸಾಧ್ಯವಾ? ಆಲೋಚನೆ ಮಾಡಿ. ನಾವು ಕೂಡ ಬೆಳೆಯುವಂತವರೇ, ನಾವು ಕೂಡ ವ್ಯವಸಾಯ ಮಾಡುವಂತವರೇ. ಆದರೆ ನಾವು ಗೊಬ್ಬರವನ್ನ ಹಾಕ್ತಿವಿ, ಬೀಜವನ್ನ ಹಾಕ್ತಿವಿ, ನೀರನ್ನ ಹಾಕ್ತಿವಿ. ಅದಕ್ಕಿಂತ ಹೆಚ್ಚಿನದಾಗಿ ನಾವು ಯಾವುದನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ರೋಗ ಬಂತ ಔಷಧಿಯನ್ನು ಹೊಡಿತೀವಿ ಅಷ್ಟೇನೇನೆ. ಆದ್ರೆ ಬೆಳೆಸುತ್ತಾ ಬರುವಂತವನು ದೇವರೇ. ಈ ಸೃಷ್ಟಿಯಲ್ಲಿ ತಕ್ಕ ಕಾಲದಲ್ಲಿ ಮಳೆ ಬರುವಂತ ರೀತಿಯಲ್ಲಿ ಮಾಡಿ, ಸರಿಯಾದಂತ ಸಮಯಕ್ಕೆ ಮೋಡಗಳು ಬರುವಂತ ರೀತಿಯಲ್ಲಿ ಮಾಡಿ,
ಅವರು ಬಿತ್ತಿದಂಥ ಬೆಳೆಗಳಿಗೆ ಸೂರ್ಯನ ಬಿಸಿಲು ಬೀಳುವಂತೆ ಮಾಡಿ. ಯಾಕೆಂದ್ರೆ ಸೂರ್ಯನ ಬಿಸಿಲು ಇಲ್ಲದಲ್ಲೇ ಇದ್ರೆ ಗಿಡ ಎನ್ನುವಂಥದ್ದು ಹಸಿರಾಗಿ ಇರಲ್ಲ, ಬೆಳೆ ಎನ್ನುವಂಥದ್ದು ಹಸಿರಾಗಿ ಇರಲ್ಲ. ಅಂದ್ರೆ ರೈತನಿಗಿಂತ ಹೆಚ್ಚಿನದಾಗಿ ಇಲ್ಲಿ ಯಾರ ಕೈವಾಡ ಇದೆ? ದೇವರೇ. ಪ್ರತಿಯೊಬ್ಬ ಮನುಷ್ಯನನ್ನು ಇನ್ನೊಬ್ಬ ಮನುಷ್ಯನ ಮೇಲೆ ಆಧಾರ ಪಡಬಾರ್ದು. ಯಾವ ವಿಷಯದಲ್ಲಾದ್ರೂ ಸರಿ, ಎಲ್ಲ ವಿಷಯದಲ್ಲಿ ದೇವರ ಮೇಲೆ ಆಧಾರ ಪಡಬೇಕು. ದೇವರಿಂದಲೇ ಸಮಸ್ತವೂ ನಡೀತಾ ಇದೆ, ದೇವರಿಂದಲೇ ಎಲ್ಲವೂ ಕೂಡ ನಡೆಯುತ್ತೆ. ದೇವರಿಲ್ಲದೆ ಈ ಸೃಷ್ಟಿಯಲ್ಲಿ ಯಾವುದೂ ಕೂಡ ನಡೆಯಲ್ಲ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಗಮನಿಸಿ. ಅಂದ್ರೆ ಮನುಷ್ಯನಿಗೆ ದೇವರಿಂದ ಎಲ್ಲವೂ ಕೂಡ ಬಂದಿದೆ ಎನ್ನುವಂಥದ್ದು, ಆ ದೇವರೇ ಸರ್ವಜ್ಞಾನಿ ಆಗಿರುವಂತ ಕಾರಣ ಆತನಿಗೆ ಎಲ್ಲವೂ ಕೂಡ ಗೊತ್ತಿದೆ ಎನ್ನುವಂಥದ್ದು ವಾಸ್ತವವಾದಂಥ ಸಂಗತಿ. ಇದನ್ನು ಯಾರು ಕೂಡ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆಗಿರುವಂತ ಕಾರಣ ಈ ಒಂದು ಮನುಷ್ಯನಿಗೆ ಬದುಕುವುದಕ್ಕೆ ಉಪಯೋಗ ಪಡುವಂತ ಈ ಒಂದು ವೃತ್ತಿಗಳಾಗಿರ್ಬೋದು, ಇವತ್ತು ಬಟ್ಟೆಯನ್ನ ನೇಯುವಂಥದ್ದಾಗಿರ್ಬೋದು, ಕೈಮಗ್ಗಗಳಾಗಿರ್ಬೋದು, ಮಡಕೆ ಮಾಡುವಂಥ ಕುಂಬಾರನ ಕೆಲಸಗಳಾಗಿರ್ಬೋದು, ಇವೆಲ್ಲ ಎಲ್ಲಿಂದ ಬಂದು ಎಂಬುದಾಗಿ ನೋಡುವಂಥದ್ದಾದರೆ ಕೆಲವೊಂದು ಮಾತುಗಳನ್ನ ಗಮನಿಸಿ. ಆದಿಕಾಂಡ ಗ್ರಂಥ 3ನೇ ಅಧ್ಯಾಯ 21ನೇ ವಚನವನ್ನ. ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ಚರ್ಮದ ಅಂಗಿಗಳನ್ನ ಮಾಡಿ ತೊಡಿಸಿದನು. ನೋಡಿ, ಇಲ್ಲಿ ಏನಿದೆಯೋ ಅಂದ್ರೆ ದೇವರೇ ಈ ಜ್ಞಾನವನ್ನ ಕೊಟ್ಟಿದ್ದಾರ. ಬಟ್ಟೆಗಳನ್ನ ಹಾಕಿಕೊಳ್ಳಬೇಕು ಎನ್ನುವಂತ ಜ್ಞಾನವನ್ನ ಕೊಟ್ಟಿದ್ದಾರ. ಬಟ್ಟೆಯನ್ನ ಬಟ್ಟೆ ಬೆತ್ತಲೆಯಾಗಿದ್ದೇವೆ ಎನ್ನುವಂತ ಸಂಗತಿ ಗೊತ್ತಾದಂತ ಸಮಯದಲ್ಲಿ ಅವ್ರು ಏನ್ ಮಾಡಿದ್ದಾರೆ? ಹೋಗಿ ಹಣ್ಣಾಗಿ ಉದುರಿ ಹೋಗುವಂತ ಎಲೆಯನ್ನ ಸುತ್ತಿಕೊಂಡಿದ್ದಾರೆ. ಆದ್ರೆ ದೇವ್ರು ಏನ್ ಮಾಡಿದ್ದಾರೆ? ಬಟ್ಟೆಯನ್ನ ಹಾಕಿಕೊಳ್ಳುವಂತ ಜ್ಞಾನವನ್ನ ಕೊಟ್ಟಿದ್ದಾರೆ. ಅಂದ್ರೆ ದೇವರೇ ಕಲಿಸಿಕೊಟ್ಟನ ಇದನ್ನ. ಹೌದು, ಆ ಜ್ಞಾನ ಅವರಿಗೆ ಮೊದಲೇ ಇದ್ದಿದ್ರೆ ಏನ್ ಮಾಡ್ತಾ ಇದ್ರು? ಅವರೇ ಹುಡುಗಿ ಚರ್ಮದ ಅಂಗಿಗಳನ್ನ ಮಾಡಿಕೊಳ್ತಾ ಇದ್ರು. ಯಾವುದೋ ಒಂದು ಪ್ರಾಣಿಯನ್ನ ಕುಯ್ದು ಕೊಂದು ಅದರ ಚರ್ಮನ ತೆಗೆದುಕೊಂಡು ಸುತ್ತಕೊಳ್ತಾ ಇದ್ರು. ಆದ್ರೆ ಆ ಜ್ಞಾನ ಇಲ್ಲದೆ ಇರುವಂತ ಕಾರಣವೇ ಎಲೆಗಳನ್ನು ಹುಟ್ಟಿಕೊಂಡಿದ್ದಾರೆ. ಆದ್ರೆ ದೇವರೇನ್ ಮಾಡಿದ್ದಾನೆ? ಕಲಿಸಿಕೊಟ್ಟಿದ್ದಾನೆ. ಮೊದಲನೇ ಮನುಷ್ಯರಿಗೆ ಕಲಿಸಿಕೊಟ್ಟಿದ್ದಾನೆ. ಸಾಕ್ಷಿ ಇದು, ಚರಿತ್ರೆ ಇದು, ನಿಜವಾದಂತ ಚರಿತ್ರೆ ಇದು ಆಗಿರುವಂತ ಕಾರಣ ಇಲ್ಲಿ ಈ ಒಂದು ಬಟ್ಟೆಗಳ ವಿಷಯದಲ್ಲಿ ದೇವರು ಮನುಷ್ಯನಿಗೆ ಜ್ಞಾನವನ್ನು ಕೊಟ್ಟಿದ್ದಾನೆ ಎನ್ನುವಂಥದ್ದು ಖಚಿತವಾದಂಥ ಸಂಗತಿ. ಮತ್ತೆ ಈ ಒಂದು ವಿಮೋಚನ ಕಾಂಡ 35ನೇ ಅಧ್ಯಾಯ 30ನೇ ವಚನದಿಂದ ಗಮನಿಸಿ, 35ನೇ ವಚನದವರೆಗೂ. ಮತ್ತು ಮೋಶೆಯು ಇಸ್ರಾಯೇಲ್ಯರಿಗೆ ಹೀಗಂದನು, ವಿಚಿತ್ರವಾಗಿ ನಯವಾದ ಕೆಲಸಗಳನ್ನು ಕಲ್ಪಿಸುವುದಕ್ಕೂ, ವಿಚಿತ್ರವಾದಂತ ನಯವಾದ ಕೆಲಸವನ್ನ ಕಲ್ಪಿಸುವುದಕ್ಕೂ ಗಮನಿಸಿ, ಕೆಲಸವನ್ನ ಕಲ್ಪಿಸುವುದಕ್ಕೂ ಚಿನ್ನ ಬೆಳ್ಳಿ ತಾಮ್ರಗಳಿಂದ ಚಿನ್ನ ಬೆಳ್ಳಿ ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ ರತ್ನಗಳನ್ನ ಕೆತ್ತುವುದಕ್ಕೂ ಮರದಲ್ಲಿ ವಿಚಿತ್ರವಾದಂತ ಕೆತ್ತನೆ ಕೆಲಸಗಳನ್ನ, ಅಂದ್ರೆ ಕಾರ್ಪೆಂಟರ್ ಎಂಬುದಾಗಿ ಹೇಳ್ತೀವಲ್ಲ, ಇಂಥ ಒಂದು ಕೆಲಸವನ್ನ ಮಾಡುವುದಕ್ಕೂ, ಬೇರೆ ಸಕಲ ವಿಧವಾದಂತಹ ಶೃಂಗಾರ ಕೆಲಸಗಳನ್ನ ಮಾಡುವುದಕ್ಕೂ ಯೆಹೋವನು ಯಹೂದ ಕುಲದವನಾದ ಊರನ ಮೊಮ್ಮಗನು ಊರಿಯ ಮಗನೂ ಆಗಿರುವ ಬೆಚಲೇಲನೆಂಬುವನನ್ನು ಗೊತ್ತಾಗಿ ನೇಮಿಸಿ ಅವನಿಗೆ ದಿವ್ಯಾತ್ಮವನ್ನ ಕೊಟ್ಟು ಬೇಕಾದಂತ ಜ್ಞಾನ ವಿದ್ಯಾ ವಿವೇಕಗಳನ್ನ ಸಕಲ ಶಿಲ್ಪ ಶಾಸ್ತ್ರಜ್ಞಾನವನ್ನ ಅನುಗ್ರಹಿಸಿದ್ದಾನೆ. ಅಂದ್ರೆ ಸ್ವತಃ ಮನುಷ್ಯನೇ ಕಲ್ಪನೆ ಮಾಡ್ಕೊಂಡಿಲ್ಲ, ಅವರು ಕಲ್ಪನೆ ಮಾಡಿಕೊಳ್ಳುವಂತ ರೀತಿಯಲ್ಲಿ ದೇವರೇ ಕೊಟ್ಟಿದ್ದಾನೆ. ಈ ವಿದ್ಯಾ ವಿವೇಕ ಜ್ಞಾನಗಳನ್ನ ದೇವರೇ ಕೊಟ್ಟಿದ್ದಾನೆ ಅವ್ರಿಗೆ. ಚಿನ್ನ ಬೆಳ್ಳಿ ಕೆಲಸ ಮಾಡುವಂತದ್ದಾಗಿರ್ಬೋದು, ಮರದ ಕೆತ್ತನೆ ಕೆಲಸಗಳನ್ನು ಮಾಡುವಂತದ್ದಾಗಿರ್ಬೋದು, ಇವೆಲ್ಲವನ್ನ ಗಮನಿಸಿ ದೇವರು ಕೊಟ್ಟಿದ್ದಾನ, ಮನುಷ್ಯನೇ ಕಲ್ತ್ಕೊಂಡಿದ್ದಾನ. ಏನ್ ಹೇಳ್ತಾ ಇದ್ದೀವಿ? ಚರಿತ್ರೆಕಾರರಿಗೆ ಏನ್ ಮಾಡ್ಬೇಕು? ಒಂದ್ ವೇಳೆ ಅವರ ಚರಿತ್ರೆ ಸುಳ್ಳನ್ನ ಬರೆದು ಇವತ್ತು ಚಿಕ್ಕ ಮಕ್ಕಳಿಂದಲೇ ಇದನ್ನ ತಿಳಿಸ್ತಾ ಇದ್ದಾರೆ ಅಂತ ಅಂದ್ರೆ ಇವ್ರಿಗೆ ಏನ್ ಹೇಳ್ಬೇಕು? ಕೋತಿಯಿಂದ ಮನುಷ್ಯನ ಬಂದಿದ್ದಾನೆ ಎನ್ನುವಂತ ರೀತಿಯಲ್ಲಿ ಹೇಳಿದ್ದೀವ್ರೆ. ಎಲ್ಲ ಮನುಷ್ಯರ DNA ಒಂದೇ ತಾಯಿಯಿಂದ ಬಂದಿರುವಂತದ್ದು, ಕೋತಿಯಿಂದ ಅಲ್ಲ, ತಾಯಿಯಿಂದ ಬಂದಿರುವಂತದ್ದು ಅಂತ ಹೇಳುವಂತವ್ರು ಈ ಕೂಡ ಇವರೇನೆ. ಆಲೋಚನೆ ಮಾಡಿ, ಈ ವಿಜ್ಞಾನವನ್ನು ನಂಬಬೇಕಾ ನಂಬಬಾರದಾ ಅಂತ ಆಗಿರುವಂತ ಕಾರಣ ಇವತ್ತು
ಎಷ್ಟೋ ಒಂದು ವಿದ್ಯಾ ಕೋರ್ಸ್ಗಳು ಅಂದರೆ ಏನು ಅಂದರೆ ITI ಎನ್ನುವಂಥ ಒಂದು ವಿದ್ಯೆ ಇದೆ. ಅದರಲ್ಲಿ ಆ ವಿದ್ಯೆಯಲ್ಲಿ ಆ ಒಂದು ಕ್ಲಾಸಲ್ಲಿ ಏನು ಹೇಳ್ಕೊಡ್ತಾರೆ, ಯಾವ ರೀತಿಯಾಗಿ ಕೆಲಸಗಳನ್ನು ಮಾಡಬೇಕು, ಕೆಲವೊಂದು ವೆಲ್ಡಿಂಗ್ ಕೆಲಸಗಳಾಗಿರ್ಬೋದು, ಅಂದ್ರೆ ಮನುಷ್ಯನು ಈ ಭೂಮಿ ಮೇಲೆ ಕೆಲವೊಂದು ಮೆಕ್ಯಾನಿಕ್ ಕೆಲಸಗಳನ್ನಾಗಿರ್ಬೋದು ಯಾವ ರೀತಿಯಾಗಿ ಮಾಡಬೇಕು ಅದನ್ನ ಕಲಿಸಿಕೊಡ್ತಾರೆ. ಇವತ್ತು ತಾಜ್ ಮಹಲ್ನ ವಿಷಯದಲ್ಲಿ ನಾವು ಗಮನಿಸುವಂತದ್ದಾದ್ರೆ, ಶಾಜಹಾನು ಆ ತಾಜ್ ಮಹಲ್ ಅನ್ನ ಕಟ್ಟಿದಂತ ಕೂಲಿ ಕಾರ್ಮಿಕರ ಕೈಯನ್ನ ಕತ್ತರಿಸಿದ ಎಂಬುದಾಗಿ ನಾವು ಇತಿಹಾಸದಲ್ಲಿ ಓದಿಕೊಂಡಿದ್ದೀವಿ. ಏನಕ್ಕೋಸ್ಕರ ಆತನ ಕತ್ತರಿಸ್ತಾನೆ? ಇಂಥದ್ದನ್ನ ಈ ಭೂಮಿಯಲ್ಲಿ ಇನ್ನೊಂದನ್ನ ಕಟ್ಟಬಾರದು ಇವರು ಹೋಗಿ ಎಂಬುದಾಗಿ. ಅಂದ್ರೆ ಅವರ ಈ ಒಂದು ಕೆಲಸ ಇಲ್ಲಿಗೆ ನಿಂತು ಹೋಗ್ಬೇಕು, ಅದು ಆತನ ಉದ್ದೇಶ. ಆದ್ರೆ ದೇವರ ಆ ರೀತಿಯಾಗಿ ಮಾಡಿದಾನೆ. ನಮಗೆ ದೇವರ ಆ ರೀತಿಯಾಗಿ ಮಾಡಿಲ್ಲ. ನೀವು ಕಲ್ತ್ಕೊಂಡ್ರ ನಿಮ್ಮ ಮಕ್ಕಳಿಗೆ ಕಲಿಸ್ರಿ, ಅವ್ರು ಕಲ್ತ್ಕೊಂಡ್ರ ಅವರ ಮಕ್ಕಳಿಗೆ ಕಲಿಸ್ಬೇಕು ಎನ್ನುವಂಥದ್ದು ದೇವರ ಒಂದು ಪ್ರಣಾಳಿಕೆ. ಮುಂದೆ ಹುಟ್ಟುವಂತ ಕೋಟ್ಯಾನು ಕೋಟಿ ಮಂದಿ ತನ್ನ ಮಕ್ಕಳ ಒಂದು ಜೀವನೋಪಾದಿಗೋಸ್ಕರ ದೇವರು ಇವೆಲ್ಲವುಗಳು ಕೂಡ ಅವರು ಬದುಕೋದಕ್ಕೆ ಮಾರ್ಗವಾಗುತ್ತೆ, ಅವರು ಜೀವಿಸೋದಕ್ಕೆ ಮಾರ್ಗವಾಗುತ್ತೆ, ಅವರ ಜೀವನೋಪಾದಿಗೆ ಆಧಾರವಾಗುತ್ತೆ ಎಂಬುದಾಗಿ ದೇವರು ಮೊದಲೇ ತಿಳಿದುಕೊಂಡಿರುವಂತ ಕಾರಣವೇ ದೇವರು ಈ ಜ್ಞಾನಗಳನ್ನು ಕೊಡ್ತಾ ಇದ್ದಾರೆ. ದೇವರು ಒಂದು ವೇಳೆ ಮುಂದೆ ಹೋದು ಅದಲ್ಲದೆ ಮತ್ತೊಬ್ಬರಿಗೆ ಕಲಿಸಿಕೊಡುವುದಕ್ಕೆ ಸಹ ಮತ್ತೊಬ್ಬರಿಗೆ ಅದಲ್ಲದೆ ಅಂದ್ರೆ ನಾವೇನಾಗ್ಲೇ ಓದ್ಕೊಂಡ್ವೋ ಈ ಚಿನ್ನ ಬೆಳ್ಳಿ ಕೆಲಸವನ್ನ ಮಾಡೋದಕ್ಕೆ ದೇವರು ಆತನಿಗೆ ಜ್ಞಾನ ವಿವೇಕಗಳನ್ನು ಅನುಗ್ರಹಿಸಿದನಲ್ಲ, ಅಷ್ಟು ಮಾತ್ರವಲ್ಲದೆ ಮತ್ತೊಬ್ಬರಿಗೆ ಕಲಿಸಿಕೊಡುವುದಕ್ಕೆ ಸಹ ಅವನಿಗೂ ದಾನ್ ಕುಲದ ಐಸಾಮಾಕನ ಮಗನಾದಂತ ಒಹೋಲಿಯಾಬನಿಗೂ ವರ ಕೊಟ್ಟಿದ್ದಾನೆ. ವರವನ್ನ ಕೊಟ್ಟಿದ್ದಾನಂತೆ. ಶಿಲ್ಪಿಗಳು ಚಮತ್ಕಾರವಾದಂತ ಕೆಲಸವನ್ನು ಕಲ್ಪಿಸುವಂತವರು, ರಕ್ತವರ್ಣದ ದಾರದಿಂದಲೂ ನಾರು ಬಟ್ಟೆಯಿಂದಲೂ ಬೂಟೆದಾರಿ ಕೆಲಸ ಮಾಡುವವರು, ನೇಯುವವರು, ಅಂತೂ ಎಲ್ಲಾ ಕಸುಬುದಾರರು ನಡೆಸುವ ಕೆಲಸಗಳನ್ನು ಕಲ್ಪಿಸುವುದಕ್ಕೂ ಮಾಡುವುದಕ್ಕೂ ಯೆಹೋವನು ಅವರಿಗೆ ಜ್ಞಾನವನ್ನು ಪರಿಪೂರ್ಣವಾಗಿ ಅನುಗ್ರಹಿಸಿದ್ದಾನೆ. ಯೆಹೋವನು ಅವನಿಗೆ ಜ್ಞಾನವನ್ನು ಪರಿಪೂರ್ಣವಾಗಿ ಅನುಗ್ರಹಿಸಿದ್ದಾನೆ. ಪರಿಪೂರ್ಣವಾದಂತ ಜ್ಞಾನವನ್ನು ಕೊಟ್ಟಿದ್ದಾನೆ. ಮನುಷ್ಯನೇ ಇದನ್ನು ಕಲ್ಪಿಸಿಕೊಂಡಿಲ್ಲ, ಮನುಷ್ಯನೇ ಇದನ್ನು ಕಂಡುಕೊಂಡಿಲ್ಲ. ದೇವರೇ ಈ ಜ್ಞಾನಗಳನ್ನ ಮನುಷ್ಯನಿಗೆ ಕೊಟ್ಟಿದ್ದಾರೆ. ಆಯುಧಗಳನ್ನ ಮಾಡುವಂತದ್ದಾಗಿರ್ಬೋದು. ಯಾಕಂದ್ರೆ ಆದಿಕಾಂಡ ಗ್ರಂಥವನ್ನು ನೋಡ್ಕೊಂಡ್ ಬರುವಂತದ್ದಾದ್ರೆ ಕೆಲವೊಂದು ವಾದ್ಯದ ಒಂದು ವಸ್ತುಗಳೇನಿದೆಯೋ ಆ ವಸ್ತುಗಳನ್ನ ಮಾಡಿದಂಥವರು ಕೂಡ ಇದ್ದಾರೆ. ಇವರಿಗೆಲ್ಲ ಎಲ್ಲಿಂದ ಬಂತಿದೆಲ್ಲ? ದೇವರೇ ಅನುಗ್ರಹಿಸಿದ್ದಾನೆ. ಮನುಷ್ಯನಿಗೆ ಏನ್ ಬೇಕೋ ಎಲ್ಲಾ ಸೃಷ್ಟಿಯನ್ನ ದೇವರು ಉಂಟು ಮಾಡಿ ಈ ಜ್ಞಾನವನ್ನು ಕೊಡದಲ್ಲೇ ಇದ್ರೆ ಯಾವ ಒಂದು ಪ್ರಯೋಜನ ಇರುತ್ತೆ ಹೇಳಿ? ಈ ಸೃಷ್ಟಿಯನ್ನೆಲ್ಲ ದೇವರು ಮನುಷ್ಯನಿಗೋಸ್ಕರ ಕೊಟ್ಟು ಈ ಸೃಷ್ಟಿಯಲ್ಲಿ ಇರುವಂತದನ್ನ ಯಾವ ರೀತಿ ನೀನು ಬಳಸ್ಕೋಬೇಕು ಅನ್ನುವಂಥ ಜ್ಞಾನವನ್ನು ಕೊಡದಲ್ಲಿದ್ರೆ ಈ ಸೃಷ್ಟಿ ಇನ್ನೇನಕ್ಕೆ ಬೇಸ್ಕೊರಬೇಕು? ದೇವರು ಸೃಷ್ಟಿಯಲ್ಲಿ ಚಿನ್ನವನ್ನ ಇಟ್ಟಿದ್ದಾನೆ. ಆ ಚಿನ್ನವನ್ನ ನೀನು ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು ಅನ್ನುವಂಥದ್ದನ್ನ ದೇವರು ಮನುಷ್ಯನಿಗೆ ಆ ಜ್ಞಾನವನ್ನ ಕೊಡದಲ್ಲೇ ಇದ್ರೆ ದೇವರು ಚಿನ್ನವನ್ನ ಇಟ್ಟು ಇನ್ನೇನು ಪ್ರಯೋಜನ? ದೇವರು ಭೂಮಿ ಮೇಲೆ ಗಿಡ ಮರಗಳನ್ನ ಕೊಟ್ಟಿದ್ದಾನೆ. ಆ ಗಿಡ ಮರಗಳನ್ನ ನೀನು ಯಾವ ರೀತಿಯಾಗಿ ಬಳಸ್ಕೊಂಡು ಅದರಿಂದ ನೀನು ಸುಖ ಪಡಬೇಕು ಎನ್ನುವಂಥದ್ದನ್ನ ದೇವರು ಮನುಷ್ಯನಿಗೆ ಅದನ್ನು ಅನುಗ್ರಹಿಸಲಿಲ್ಲ ಅಂದ್ರೆ, ಅದನ್ನು ಕೊಡ್ಲಿಲ್ಲ ಅಂತಂದ್ರೆ ಗಿಡ ಮರಗಳಿದ್ದಿನ್ನೇ ಪ್ರಯೋಜನ? ಆಲೋಚನೆ ಮಾಡಿ. ಆಗಿರುವಂತ ಕಾರಣ ದೇವರೇ ಮನುಷ್ಯನಿಗೆ ಇವೆಲ್ಲವನ್ನ ಕೊಡ್ತಾ ಇದ್ದಾನೆ. ಇವತ್ತು ಗಿಡ ಮರಗಳಿಂದ ನಾವು ಆಕ್ಸಿಜನ್ ಎನ್ನುವಂಥದ್ದು ಇದೆ. ಈ ಆಕ್ಸಿಜನ್ ಎನ್ನುವಂಥದ್ದನ್ನ ಇಟ್ಟು ಮನುಷ್ಯನಿಗೆ ಅದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಎನ್ನುವಂಥದ್ದನ್ನೇ ದೇವರು ಮರೆ ಮಾಡ್ಬಿಟ್ಟ ಅಂದ್ಕೊಂಡ್ರೆ ಅದು ಯಾವ ರೀತಿಯಾಗಿ ಇರುತ್ತೆ? ಯಾವ ಒಂದು ಯಾರಾದರೂ ಸರಿ ನೀನು ಈ ರೀತಿಯಾಗಿ ಗಾಳಿನ ತೆಗೆದುಕೊಳ್ಬೇಕು ಒಳಗೆ ಎಂಬುದಾಗಿ ಯಾರಾದರೂ ಹೇಳ್ಕೊಟ್ಟಿದಾರ? ನಮ್ಮ ತಂದೆ ತಾಯಿಗಳು ಹೇಳ್ಕೊಟ್ಟಿದಾರ? ನಮ್ಮ ಪಿತೃಗಳು ಹೇಳ್ಕೊಟ್ಟಿದಾರ? ಎಂತ ಜ್ಞಾನ ಮಾತುಗಳಿದೆಯೋ ಬೈಬಲಲ್ಲಿ ಗಮನಿಸಿ. ಮತ್ತೆ ಯೋಬನ ಗ್ರಂಥ 38ನೇ ಅಧ್ಯಾಯ 36ನೇ ವಚನವನ್ನು ಗಮನಿಸಿ. ಯಾರು ಕಾರ್ಮಿಕರಿಗೆ ಜ್ಞಾನವನ್ನು ದಯಪಾಲಿಸಿದರು? ಯಾರು ಕಾರ್ಮುಗಿಲಿಗೆ ಜ್ಞಾನವನ್ನು ದಯಪಾಲಿಸಿದರು? ಉತ್ಪಾತಗಳಿಗೆ ವಿವೇಕವನ್ನು ಅನುಗ್ರಹಿಸಿದವರು ಯಾರು? ಉತ್ಪಾತಗಳಿಗೆ ವಿವೇಕವನ್ನು ಅನುಗ್ರಹಿಸಿದವರು ಯಾರು? ವಿವೇಕವನ್ನು ಅನುಗ್ರಹಿಸಿದವರು ಯಾರು? ವಿವೇಕವನ್ನ ತಿಳಿಸಿಕೊಟ್ಟಂತವರು ಯಾರು ಎಂಬುದಾಗಿ ಇದೆ. ನೇರವಾಗಿ ಇದೇ ಮಾತು ತೆಲುಗು ಭಾಷೆಯಲ್ಲಿ ಏನಿದೆ ಅಂದ್ರೆ, ಅಂತರಿಂದ್ರಿಯ ಮೂಲలో ಜ್ಞಾನ ಮುಂಚಿನ ವಾಡೆಬಡು. ಅಂತರಿಂದ್ರಿಯಗಳಲ್ಲಿ ಜ್ಞಾನವನ್ನ ಇಟ್ಟಂತವನು ಯಾರು ಎಂಬುದಾಗಿ ದೇವರೇ ಕೇಳ್ತಾ ಇದ್ದಾನೆ. ಅಂತರಿಂದ್ರಿಯಗಳಿಗೂ ಕೂಡ ಜ್ಞಾನ ಎನ್ನುವಂಥದ್ದು ಬೇಕಾ?
ಅಂತರಿಂದ್ರಿಯಗಳು ಅಂದ್ರೆ ಏನು? ಮನುಷ್ಯನ ಶರೀರದ ಒಳಗಡೆ ಇರುವಂತ ಅವಯವಗಳು. ಇವುಗಳಿಗೂ ಕೂಡ ಜ್ಞಾನ ಎನ್ನುವಂಥದ್ದು ಬೇಕಾ? ಜ್ಞಾನ ಆಲೋಚನೆ ಮಾಡಿ. ಮತ್ತೆ ಮುಂದೆ ಏನಿದೆ? ಹೃದಯ ಮುನಕು ತಿಳಿವಿನಿಚ್ಚಿನ ವಾಡೆವಡು. ಹೃದಯಕ್ಕೆ ತಿಳುವಳಿಕೆಯನ್ನ ಕೊಟ್ಟಂತವರು ಯಾರು? ಹೃದಯ ಎನ್ನುವಂಥದ್ದು ರಕ್ತವನ್ನ ಪಂಪ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆಯಲ್ಲ, ಈ ತಿಳುವಳಿಕೆಯನ್ನ ಹೃದಯಕ್ಕೆ ಯಾರು ಕೊಟ್ಟರು ಎಂಬುದಾಗಿ ದೇವರು ಕೇಳ್ತಾ ಇದ್ದಾನೆ. ದೇವರ ಮಾತಿಗೆ ಮನುಷ್ಯನ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯವಾ? ಆಲೋಚನೆ ಮಾಡಿ. ದೇವರ ಮಾತಿಗೆ ಮನುಷ್ಯನ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯವಾ? ಇವತ್ತು ಶರೀರದ ಒಳಗಡೆ ಅವಯವಗಳು ಇದೇ ರೀತಿಯ ಕೆಲಸವನ್ನು ಮಾಡಬೇಕೆಂಬುದಾಗಿ ಯಾರು ಕಲಿಸಿಕೊಟ್ಟಿದ್ದಾರೆ? ಮನುಷ್ಯನ ತನ್ನಟೆ ತಾನೇ ಕಲ್ತ್ಕೊಂಡ್ರೆ ಮನುಷ್ಯನ ಒಳಗಡೆ ಅವಯವಗಳು ಕೆಲಸ ಮಾಡೋದು ಯಾರು ಹೇಳಿದ್ರು? ಸರಿಯಾದಂತ ರೀತಿಯಲ್ಲಿ ಹೃದಯವು ಎನ್ನುವಂಥದ್ದು ಪಂಪ್ ಮಾಡುವಂತ ರೀತಿಯಲ್ಲಿ, ಕಿಡ್ನಿಗಳು ಕೆಲಸ ಮಾಡುವಂತ ರೀತಿಯಲ್ಲಿ, ಒಳಗಡೆ ಇರುವಂತ ಅವಯವಗಳು ಅವುಗಳ ಕೆಲಸವನ್ನು ಸರಿಯಾದಂತ ರೀತಿಯಲ್ಲಿ ಮಾಡುವಂತ ರೀತಿಯಲ್ಲಿ ಯಾರು ಹೇಳಿದ್ದಾರೆ? ದೇವರಲ್ಲಿ ಹೇಳುವಂತ ಮಾತನ್ನ ಗಮನಿಸಿ. ಅಂತರೇಂದ್ರಿಯ ಮೂಲಲೋ, ಅಂತರೇಂದ್ರಿಯಗಳಲ್ಲಿ ಜ್ಞಾನವನ್ನ ಇಟ್ಟಂತವರು ಯಾರು? ಹೃದಯಕ್ಕೆ ತಿಳುವಳಿಕೆಯನ್ನು ಕೊಟ್ಟಂತವರು ಯಾರು ಎಂಬುದಾಗಿ ಈ ಮಾತಿಗೆ ಯಾರು ಉತ್ತರವನ್ನ ಈ ಸೃಷ್ಟಿಯಲ್ಲಿ, ಈ ಭೂಮಿಯ ಮೇಲೆ ಕೊಡೋದಕ್ಕೆ ಸಾಧ್ಯ? ಆಗಿರುವಂತ ಕಾರಣ ಈ ಒಂದು ಶಕ್ತಿ ಮತ್ತೆ ಶ್ರಮ, ಈ ಒಂದು ಹೆಸರಿನ ಮೂಲಕ ನಮ್ಮ ಕಷ್ಟ, ನಮ್ಮ ಒಂದು ಶ್ರಮ, ಇದ್ರ ಮೂಲಕವಾಗಿಯೇ ನಾವು ಬೆಳೀತಾ ಇದ್ದೀವಿ, ಇದ್ರ ಮೂಲಕವಾಗಿಯೇ ನಾವು ಬದುಕ್ತಾ ಇದ್ದೀವಿ ಅನ್ನುವಂಥದ್ದಕ್ಕೆ ಒಂದು ಗುಣಪಾಠ ಇದು. ನಿನ್ನ ಅಂತರೇಂದ್ರಿಯಗಳಿಗೆ ಯಾರು ಬುದ್ಧಿಯನ್ನು ಕಲಿಸಿದ್ದಾರೆ? ನಿನ್ನ ಅಂತರೇಂದ್ರಿಯಗಳಿಗೆ ಕೆಲಸ ಮಾಡೋದಕ್ಕೆ ಯಾರು ಹೇಳಿದ್ದಾರೆ? ನೀನು ಹೇಳಿದ್ಯಾ? ಹೃದಯ ನೀನು ರೀತಿಗೆ ಕುಟುಕೆಂಬುದಾಗಿ ಯಾವ ಮನುಷ್ಯನಾದರೂ ಆ ಹೃದಯಕ್ಕೆ ಹೇಳೋದಕ್ಕೆ ಸಾಧ್ಯವಾ? ಅವಯವಗಳಲ್ಲಿರುವಂತ ಒಳಗಡೆ ಇರುವಂತ ಅವಯವಗಳಿಗೆ, ಅಂತರೇಂದ್ರಿಯಗಳಿಗೆ ಈ ರೀತಿಗೆ ನೀವು ಕೆಲಸ ಮಾಡ್ರಿ ಎಂಬುದಾಗಿ ಯಾವ ಮನುಷ್ಯನಾದ್ರೂ ಹೇಳಿದಾನ? ಹೇಳೋದಕ್ಕೆ ಸಾಧ್ಯವಾ? ಹೇಳಿದ್ರೆ ನಿನ್ನ ಮಾತನ್ನ ಕೇಳ್ತಾವ? ದೇವರ ಮಾತನ್ನ ಕೇಳ್ತೇವೆ. ನೀನು ನಿಂತೋಗೆಂಬುದಾಗಿ ನೀನು ಕೆಲಸವನ್ನು ಮಾಡಬಹುದಾಗಿ ಹೇಳಿದ್ರೆ ಹೃದಯ ಎನ್ನುವಂಥದ್ದು ನಿಂತು ಹೋಗುತ್ತೆ. ಗಮನಿಸಿ. ಯಾಕಂದ್ರೆ ಸೃಷ್ಟಿಕರ್ತನು ಎಲ್ಲದಕ್ಕೂ ಕೂಡ ಶಕ್ತನಾಗಿದ್ದಾನೆ ಹೊರತು ಮನುಷ್ಯನ ಯಾವುದಕ್ಕೂ ಕೂಡ ಶಕ್ತನಲ್ಲ. ಈ ಮಾತನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಒಂದು ಮನುಷ್ಯನು ಬದುಕುವುದಕ್ಕೆ ಅವನು ವ್ಯವಸಾಯನೋ ಇಲ್ಲ ಉದ್ಯೋಗವನೋ ಏನೋ ಒಂದು ಮಾಡ್ಕೊಂಡ್ರೆ ಆತನೇ ಬದುಕ್ತಾನೆ ಎನ್ನುವಂಥದ್ದು ಇವತ್ತು ಜಗತ್ತೆಲ್ಲವೂ ಕೂಡ ಮಾತನಾಡುವಂಥದ್ದು. ನೀನು ಬದುಕಬೇಕು ಅಂತಂದ್ರೆ ಯಾವುದೋ ಒಂದು ಉದ್ಯೋಗವನ್ನು ಬೇಕು ಅಂತ. ಉದ್ಯೋಗ ಇಲ್ದಲೇ ಇರುವಂಥವನು ಯಾರು ಕೂಡ ಬದುಕಲ್ವಾ? ಉದ್ಯೋಗ ಇರುವಂಥವನಾಗಿರ್ಬೋದು, ಇಲ್ಲದೇ ಇರುವಂಥವನಾಗಿರ್ಬೋದು, ಆತನ ಬದುಕೇ ಬದುಕ್ತಾನೆ. ವ್ಯವಸಾಯ ಮಾಡುವಂಥದ್ದಾದ್ರೂ ಅದು ದೇವರೇ ಕೊಟ್ಟಿರುವಂಥ ಜ್ಞಾನ ಆಗಿರುವಂಥ ಕಾರಣ ದೇವರು ಯಾವತ್ತಿನಿಂದ ಇದನ್ನು ಕಲಿಸಿಕೊಟ್ಟಿದ್ದನೋ, ಈ ಒಂದು ಮನುಷ್ಯನು ಬದುಕುವಂಥ ಕಾರ್ಯವನ್ನ, ಮನುಷ್ಯನು ಜೀವಿಸುವಂಥ ಕಾರ್ಯವನ್ನ ಯಾವತ್ತಿನಿಂದ ಕಲಿಸಿಕೊಟ್ಟಿದ್ದನೋ ಎನ್ನುವಂಥ ಕೆಲವೊಂದು ಮಾತನ್ನ ಗಮನಿಸುವಂಥದ್ದಾದರೆ, ಒಂದು ಮಾತನ್ನ ವಿಚಿತ್ರವಾದಂಥ, ಎಲ್ಲರಿಗೂ ಕೂಡ ಆಶ್ಚರ್ಯವಾಗುವಂಥ ಒಂದು ಸಂಗತಿಯನ್ನು ಗಮನಿಸಿ. ಯೆಶಾಯನ ಗ್ರಂಥದಲ್ಲಿ 28ನೇ ಅಧ್ಯಾಯ 9ನೇ ವಚನವನ್ನ, ಯೆಶಾಯನ ಗ್ರಂಥ 28:9. ಇವರು ಹರಟಿಕೊಳ್ಳುವುದೇನೆಂದರೆ, ಇವನು ಯಾರಿಗೆ ಜ್ಞಾನವನ್ನು ಬೋಧಿಸುತ್ತಾನೆ? ಇವನು ಯಾರಿಗೆ ಜ್ಞಾನವನ್ನು ಬೋಧಿಸುತ್ತಾನೆ? ಇವನು ಯಾರಿಗೆ ಜ್ಞಾನವನ್ನ ಬೋಧನೆಯನ್ನ ಮಾಡ್ತಾನೆ? ಯಾರಿಗೆ ಯೆಹೋವನ ಮಾತನ್ನು ತಿಳಿಯಪಡಿಸುತ್ತಾನೆ? ಇವನು ಯಾರಿಗೆ ಯೆಹೋವನ ಮಾತನ್ನ ತಿಳಿಯಪಡಿಸುತ್ತಾನೆ? ಮೊಲೆ ಬಿಟ್ಟ ಕೂಸುಗಳಿಗೋ. ಗಮನಿಸಿ, ಇಲ್ಲಿ ಏನಿದೆ? ಮೊಲೆ ಬಿಟ್ಟ ಕೂಸುಗಳಿಗೋ, ಎದೆ ಬಿಟ್ಟ ಮಕ್ಕಳಿಗೋ. ಅಂದ್ರೆ ಈ ಒಂದು ಲೋಕದಲ್ಲಿ ಬಹಳಷ್ಟು ಜನಗಳು ಮಾತನಾಡುವಂಥದ್ದು ಏನು ಅಂದ್ರೆ, ನಾವು ಬದುಕಿರುವುದಕ್ಕೆ ನಮ್ಮ ತಂದೆ ತಾಯಿಗಳೇ ಕಾರಣ ಎಂಬುದಾಗಿ ಹೇಳ್ತಾರೆ. ಅನಂತರ ನಾವು ಜೀವಿಸುವುದಕ್ಕೆ ಗುರುವೇ ಕಾರಣ ಎಂಬುದಾಗಿ ಹೇಳ್ತಾರೆ. ತಂದೆ ತಾಯಿ ಗುರು, ತಾಯಿ ತಂದೆ ಗುರುವು ದೈವ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ತಾಯಿಯನ್ನು ಮೊದಲನೇ ಸ್ಥಾನದಲ್ಲಿ ಇಟ್ಟು, ತಂದೆಯನ್ನು 2ನೇ ಸ್ಥಾನದಲ್ಲಿ ಇಟ್ಟು, ಗುರುವನ್ನ 3ನೇ ಸ್ಥಾನದಲ್ಲಿ ಇಟ್ಟು, ಕೊನೆಯ ಸ್ಥಾನವನ್ನು 4ನೇ ಸ್ಥಾನವನ್ನು ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ದೇವರಿಗೆ ಕೊಟ್ಟಿದ್ದಾರೆ. ಗಮನಿಸಿ. ಅಂದ್ರೆ ಈಗ ತಾಯಿ ತಂದೆ ಗುರು ದೈವ ಎಂಬುದಾಗಿ ಇವರು ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಈ ಗುರುವಿನ ವಿಚಾರಕ್ಕೆ ಬರುವಂತದ್ದಾದ್ರೆ ನಮಗೆ ಪಾಠವನ್ನ ಕಲಿಸ್ತಾನೆ. ಈತನೇ ಮನುಷ್ಯನು ಬದುಕುವುದಕ್ಕೆ ಒಂದು ಮಾರ್ಗದರ್ಶಿ ಆಗ್ತಾನೆ, ಬದುಕುವುದಕ್ಕೆ ಈತನೇ ಒಂದು ಕಾರಣರಾಗಿ ಹೋಗ್ತಾನೆ ಎಂಬುದಾಗಿ ಅಂದ್ಕೊಂಡಿದೆ ಈ ಲೋಕವೆಲ್ಲವೂ. ಈತನು ಉಂಟಾಗುವುದಕ್ಕೆ ಕಾರಣರು ಯಾರು?
ದೇವ್ರ? ತಂದೆ ತಾಯಿಗಳು ಹುಟ್ಟುವುದಕ್ಕೆ ಕಾರಣ ಯಾರು? ದೇವ್ರ? ಮನುಷ್ಯನೇ ನೀನು ಹುಟ್ಟುವುದಕ್ಕೆ ನಿನ್ನ ತಂದೆ ತಾಯಿಗಳನ್ನು ಉಳಿಸಿರುವಂತ ದೇವರು ಕಾರಣನಲ್ವಾ? ಯಾಕೆಂತಂದ್ರೆ ಇವತ್ತು ಯಾವುದೋ ಒಂದು ಒಂದು ಅವಘಡಗಳಿಂದ ಆಗಿರ್ಬೋದು, ಯಾವುದೋ ಒಂದು ವಿಷಯಗಳಿಗೆ ನಮ್ಮ ತಂದೆ ತೀರ್ಕೊಂಡಿದ್ರು ಅಂತ ಕಳಿ, ನಾನು ಹುಟ್ಟುವುದಕ್ಕಿಂತ ಮೊದಲು ನಮ್ಮ ತಂದೆ ಸತ್ತು ಹೋಗಿದ್ದಿದ್ರೆ ನಾನು ಭೂಮಿ ಮೇಲೆ ಬರ್ತಿರ್ಲಿಲ್ಲ. ಅಂದ್ರೆ ನನಗೋಸ್ಕರ ನನ್ನ ತಂದೆಯನ್ನು ಉಳಿಸಿದನ ದೇವರು. ಹೌದು, ಇದು ವಾಸ್ತವವಾದಂಥ ಸಂಗತಿ. ದೇವರು ನಾನು ಹುಟ್ಟಬೇಕು ಅಂತ ಹೇಳಿ ಅಜ್ಞಾನ ಮಾರ್ಗದಲ್ಲಿ ಇಲ್ಲ, ಅಸತ್ಯದಲ್ಲಿ ಇಲ್ಲ, ಪಾಪದಲ್ಲಿ ಇದ್ದಂಥ ನನ್ನ ತಂದೆಯನ್ನು ಕೂಡ ಉಳಿಸಿದರೆ ಅಂತಂದ್ರೆ ಆಲೋಚನೆ ಮಾಡಿ ದೇವರಿಗೆ ಎಂತ ಪ್ರೀತಿ ಇದೆಯೋ ಅಂತ. ಇಷ್ಟೆಲ್ಲ ಆಸೆಗಳನ್ನ ಇಟ್ಕೊಂಡಿರುವಂತ ದೇವರು ಮನುಷ್ಯನಿಗೆ ಬದುಕೋದನ್ನು ಕಲಿಸ್ತಲೇ ಇರ್ತಾನ? ಕಲಿಸ್ತಾನ. ಅಂದ್ರೆ ತಂದೆ ತಾಯಿಗಳು ಹುಟ್ಟುವುದಕ್ಕೂ ಕೂಡ ದೇವರೇ ಕಾರಣ, ಗುರು ಹುಟ್ಟುವುದಕ್ಕೂ ಕೂಡ ದೇವರೇ ಕಾರಣ. ಏನೋ ಗುರುವಿನಿಂದಲೇ ಮನುಷ್ಯನು ಬದುಕ್ತಾನೆ ಎನ್ನುವಂಥದ್ದು ಮೂರ್ಖರು ಹೇಳುವಂತ ಮಾತು. ಯಾಕಂದ್ರೆ ಅಂತ ಮೂರ್ಖರಿಗೆ ದೇವರು ಹೇಳುವಂತ ಮಾತು ಇದು. ಯಾರಿಗೆ ಇವನು ಜ್ಞಾನವನ್ನ ಬೋಧನೆಯನ್ನ ಮಾಡ್ತಾನೆ? ಮೊಲೆ ಬಿಟ್ಟಂತ ಕೂಸುಗಳಿಗ, ಎದೆ ಬಿಟ್ಟಂತ ಮಕ್ಕಳಿಗ ಎಂಬುದಾಗಿ. ಯಾಕೆ ಅಂತಂದ್ರೆ ಇವತ್ತು ಏನೋ ಒಂದು ಹುಟ್ಟಿದಂತ ಮಗುವಿಗೆ 4 ವರ್ಷದ ತರುವಾಯ ಅವುಗಳಿಗೆ ಸ್ಕೂಲಲ್ಲಿ ತೆಗೆದುಕೊಂಡು ಹೋಗಿ ಗುರು ಬೋಧನೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ರೀತಿಯಾಗಿ ಅದು ಆ ರೀತಿಯಾಗಿ ಎಂಬುದಾಗಿ, ಈ ರೀತಿಯಾಗಿ ಈ ಬೋಧನೆಯನ್ನು ಮಾಡಿ ಅವ್ರು ಏನೋ ಮುಂದೆ ಕೆಲಸಕ್ಕೆ ಸೇರ್ಕೊಂಡ ಸಮಯದಲ್ಲಿ ಈ ಗುರುನೇ ನನಗೆ ಬದುಕುವುದಕ್ಕೆ ನನಗೆ ಕಾರಣನಾದಂಥವನು, ಗುರು ಇಲ್ದಲಿದ್ದ ನಾನು ಬದುಕ್ತಿರಲಿಲ್ಲ ಎಂಬುದಾಗಿ ಹೇಳ್ತಾನೆ. ಆದ್ರೆ ಈ ಪ್ರಪಂಚವೆಲ್ಲವೂ ಕೂಡ ನಾಚಿಕೊಳ್ಳುವಂತ ಒಂದು ವಿಷಯ ಏನು ಅಂತ ಅಂದ್ರೆ, ಇವತ್ತು ಯಾವುದೇ ಒಂದು ಚಿಕ್ಕ ಮಗುವಿಗೆ ಒಂದು ಎಳನೀರನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಸ್ಟ್ರಾನ್ ಹಾಕಿ ನೀವು ಇದನ್ನು ಕುಡಿ ಎಂಬುದಾಗಿ ಹೇಳಿದ್ರೆ ಆ ಮಗು ಕುಡಿಯುವುದಕ್ಕೆ ಬರಲ್ಲ. ಗಮನಿಸಿ. ಆದ್ರೆ ಆಗಿನ ಹುಟ್ಟಿದಂತ ಒಂದು ಎಳೆ ಕೂಸು ತಾಯಿ ಎದೆಯ ತೊಟ್ಟನ್ನ ಆ ಮಗುವಿಗೆ ಮಗುವಿನ ಬಾಯಿಗೆ ತಾಕಿದ ಕ್ಷಣಕ್ಕೆ, ಬಾಯಿಗೆ ಇಟ್ಟ ಕ್ಷಣಕ್ಕೆ ಘಟಘಟನೆ ಹಾಲನ್ನು ಕುಡಿಯುತ್ತದೆ. ಅಂದ್ರೆ ಇದನ್ನು ಯಾರು ಹೇಳ್ಕೊಟ್ರು? ಗುರು ಹೇಳ್ಕೊಟ್ಟಿದ್ದಾನೆ ಇದನ್ನ. ನೀನು ಈ ರೀತಿಯಾಗಿ ಹಾಲನ್ನು ಕೊಡಬೇಕು ಎಂಬುದಾಗಿ ಗುರುವು ಆ ಒಂದು ಚಿಕ್ಕ ಶಿಶುವಿಗೆ, ಆ ಹುಟ್ಟಿದಂತ ಶಿಶುವಿಗೆ ಹೇಳ್ಕೊಟ್ಟಿದ್ದಾನ? ಇಲ್ಲ ತಂದೆ ತಾಯಿಗಳು ಹೇಳ್ಕೊಟ್ಟಿದಾರ? ತಂದೆ ತಾಯಿಗಳು ಒಂದ್ ವೇಳೆ ಹೇಳ್ಕೊಟ್ರೆ, ತಾಯಿ ಒಂದ್ ವೇಳೆ ಹೇಳ್ಕೊಟ್ರೆ ಆ ಮಗುವಿಗೆ ಅದು ಅರ್ಥವಾಗುತ್ತಾ? ನೀನು ಈ ರೀತಿಯಾಗಿ ಗಾಳಿನ ತೆಗೆದುಕೊಬೇಕು ಎಂಬುದಾಗಿ ತಾಯಿ ಹೇಳ್ಕೊಟ್ಟಿದ್ದಾಳ? ಆ ಹುಟ್ಟಿದಂತ ಮಗು ಗಾಳಿಯನ್ನ ಎಳೆದುಕೊಳ್ಳುತ್ತೆ ಅಂತ ಅಂದ್ರೆ, ಆ ಹುಟ್ಟಿದಂತ ಮಗು ತಾಯಿ ಎದೆ ಹಾಲನ್ನು ಕುಡಿಯುತ್ತದೆ ಅಂದ್ರೆ ಇದನ್ನ ಯಾರೇ ಹೇಳ್ಕೊಟ್ಟಿದ್ದಾರೆ? ಯಾರಿದನ್ನ ಹೇಳ್ಕೊಟ್ಟಿದ್ದಾರೆ? ಇದನ್ನ ಯಾರು ಕಲಿಸಿದ್ರು? ಆ ಮಗುಗೆ ಯಾವ ರೀತಿಗೆ ಬಂತಿದ್ದು? ಅಂದ್ರೆ ದೇವರಿಂದಲೇ ಇದಾಗ್ತಾ ಐತೆ ಅಂತ ಕಂಡಿದ್ದೀರಾ? ದೇವರಿಂದಲೇ ದೇವ್ರು ಇಲ್ದಲೇ ಇದಾಗುತ್ತಾ? ಇಲ್ಲ ಚರಿತ್ರಕಾರರಿಂದ ಆಗುತ್ತಾ? ಇಲ್ಲ ಡಾಕ್ಟರ್ಗಳಿಂದ ಆಗುತ್ತಾ? ಇಲ್ಲ ಇನ್ನ ಇತರೆ ಯಾವುದೋ ಈ ಗುರುಗಳಿಂದ ಆಗುತ್ತಾ? ಯಾಕೆ ದೇವರನ್ನ, ಸಮಾಜ ಎನ್ನುವಂಥದ್ದು ಮರೆತೋಗ್ತಾ ಇದೆ? ಸಮಾಜ ಎನ್ನುವಂಥದ್ದು ಯಾಕೆ ದೇವರಿಂದ ದೂರವಾಗಿ ಹೋಗ್ತಾ ಇದೆ? ಆಗಿರುವಂತ ಕಾರಣ ದೇವ್ರನ್ನ ನಾವು ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತಂದ್ರೆ ಮನುಷ್ಯನು ಸುಮಾರು 270 ದಿನಗಳ ಕಾಲದಲ್ಲಿ ಆತನು ತಾಯಿಯ ಗರ್ಭದಲ್ಲಿ ಇದ್ದಾಗ ಆತನಿಗೆ ಆಹಾರವನ್ನ ಕೊಟ್ಟಿದ್ದು ಯಾರು? ಅಲ್ಲೂ ಕೂಡ ಬದುಕಿಲ್ವಾ ಮಗು? ಅಲ್ಲೂ ಕೂಡ ಬದುಕಿಲ್ವಾ? 9 ತಿಂಗಳು ತಾಯಿಯ ಗರ್ಭದಲ್ಲಿ ಬದುಕಿಲ್ವಾ? ಸತ್ತೋಗಿದೆಯಾ? ನಾವೆಲ್ಲರೂ ಕೂಡ ತಾಯಿಯ ಗರ್ಭದಲ್ಲಿ 9 ತಿಂಗಳು ಇದ್ದಂಥವ್ರೆ. ಅಲ್ಲಿ ಯಾರ ಪಾಠಗಳನ್ನು ಹೇಳ್ಕೊಟ್ಟಿದ್ದಾರೆ ನಮಗೆ? ಅಲ್ಲಿ ನಾವು ಜೀವಂತವಾಗಿಲ್ವಾ? ಅಲ್ಲಿ ನಾವು ಉಸಿರಾಡಿಲ್ವಾ? ಅಲ್ಲಿ ನಾವು ಅನ್ನವನ್ನ ತಿಂದಿಲ್ವಾ? ಅಂದ್ರೆ ಅನ್ನವನ್ನ ತಿಂದಿಲ್ವಾ ಅಂದ್ರೆ ಇದೇನರ್ಥ? ಆಹಾರವನ್ನ ದೇವರು ಕೊಟ್ಟಿದ್ದಾನ? ಹೌದು. ಗಮನಿಸಿ ಈ ಮಾತುಗಳನ್ನ. ಅಂದ್ರೆ ದೇವರೇ ಸಮಸ್ತಕ್ಕೂ ಕಾರಣನು, ದೇವರೇ ಮನುಷ್ಯನು ಬದುಕಿರುವುದಕ್ಕೆ ಮೂಲನು. ಆಗಿರುವಂತ ಕಾರಣ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ. ಬದುಕನ್ನು ಕೊಟ್ಟಿರುವಂತ ದೇವರೇ ಬದುಕುವುದನ್ನು ಕೂಡ ಕಲಿಸಿಕೊಟ್ಟಿದ್ದಾನೆ ಹೊರತು ಯಾರಿಂದಲೋ ಮನುಷ್ಯನ ಬದುಕಿದ್ದಾನೆ ಎನ್ನುವಂಥದ್ದು ಸುಳ್ಳು. ಅವನೇ ಇವೆಲ್ಲವನ್ನ ಕಲ್ಪಿಸಿಕೊಂಡು ಕಂಡುಕೊಂಡಿದ್ದಾನೆ ಎನ್ನುವಂಥದ್ದು ಸುಳ್ಳು. ಚರಿತ್ರೆಕಾರರು ಬರೆದಿರುವಂತ ಈ ಮಾತುಗಳು ಎಲ್ಲದಕ್ಕಿಂತ ದೊಡ್ಡ ಸುಳ್ಳು. ಮನುಷ್ಯನೇ ಇವೆಲ್ಲವನ್ನ ಆತನೇ ಕಂಡುಕೊಂಡಿಲ್ಲ. ಈ ವೃತ್ತಿಗಳನ್ನಾಗಿರ್ಬೋದು, ವ್ಯವಸಾಯ ಮಾಡುವಂಥ ಕಾರ್ಯಗಳನ್ನಾಗಿರ್ಬೋದು, ಕೊನೆಯದಾಗಿ ನಾವು ಅಡಿಗೆಯನ್ನು ಮಾಡಿಕೊಂಡು ತಿನ್ನುವಂಥ ವಿಷಯದಲ್ಲೂ ಕೂಡ
ದೇವರೇ ಜ್ಞಾನವನ್ನು ಕೊಟ್ಟಿದ್ದಾನೆ ಎನ್ನುವುದಕ್ಕೆ ಬೈಬಲ್ ಸ್ಪಷ್ಟವಾಗಿ ಸಾಕ್ಷಿಯನ್ನು ಕೊಡ್ತಾ ಇದೆ. ಆಗಿರುವಂಥ ಕಾರಣ ಮನುಷ್ಯನೇನೋ ಊಹೆಯಿಂದ ಇವನು ಕೆಲವೊಂದು ಚರಿತ್ರೆ ಎಂಬುದಾಗಿ ಆತನ ಬರೆದುಬಿಟ್ರೆ ಅದು ಯಾವುದೇ ಕಾರಣಕ್ಕೂ ಕೂಡ ಸತ್ಯವಾಗಿ ಹೋಗಲ್ಲ. ಕೊನೆದಾಗಿ ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 28ನೇ ವಚನದಲ್ಲಿ ಏನಿದೆಯೋ ಆ ಮಾತನ್ನು ಗಮನಿಸಿ. ಆತನಲ್ಲಿಯೇ ನಾವು ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ದೇವರಿಂದಲೇ ಇದ್ರೆ ಈ ಭೂಮಿ ಮೇಲೆ ಬದುಕಿರೋದಕ್ಕೆ ಸಾಧ್ಯ ಇಲ್ಲ. ಏಕೆಂತಂದ್ರೆ ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಗುರು ಆಗಿರ್ಬೋದು, ಇವರೆಲ್ಲರೂ ಕೂಡ ಹುಟ್ಟಿ ಸಾಯುವುದಕ್ಕೆ ದೇವರೇ ಕಾರಣ. ಇವರು ಹುಟ್ಟುವುದಕ್ಕೆ ದೇವರೇ ಕಾರಣ. ಕೊನೆಯದಾಗಿ ಈ ಲೋಕವನ್ನು ಬಿಡ್ತಾರೆ ಅಂದ್ರೂ ಕೂಡ ಅದಕ್ಕೂ ಕೂಡ ದೇವರೇ ಕಾರಣ. ಆಯುಷ್ಕಾಲವನ್ನು ಕೊಟ್ಟಿದ್ದಾನೆ, ತೆಗೆದಾಕ್ತಾನೆ. ಆದರೆ ಎಲ್ಲ ಮನುಷ್ಯನಿಗೂ ದೇವರು ಒಬ್ಬನೇ ಇದ್ದಾನೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡು, ಆ ದೇವರೇ ಮನುಷ್ಯನಿಗೆ ಬದುಕನ್ನು ಕೊಟ್ಟಿದ್ದಾನೆ ಎನ್ನುವಂಥದ್ದನ್ನು ಕೂಡ ಅರ್ಥ ಮಾಡಿಕೊಂಡು, ಆ ಬದುಕನ್ನು ಕೊಟ್ಟಿರುವಂಥ ಆ ದೇವರಿಗೋಸ್ಕರವೇ ನಾವು ಯಾವಾಗಲೂ ಕೂಡ ತವಕ ಪಡಬೇಕೇ ಹೊರತು ಈ ಬದುಕುಗಳಿಗೋಸ್ಕರ ಅಲ್ಲ, ಈ ವೃತ್ತಿಗಳಿಗೋಸ್ಕರ ಅಲ್ಲ, ಈ ಭೂಮಿಯಲ್ಲಿರುವಂಥ ಜೀವಿತಗಳಿಗೋಸ್ಕರ ಅಲ್ಲ. ದೇವರ ಸೃಷ್ಟಿಯನ್ನ ನಮಗೆ ಕೊಟ್ಟಿರುವಂಥದ್ದು ಇದನ್ನು ಅನುಭವಿಸಿ ನನ್ನ ಬಳಿಗೆ ಬನ್ರಿ ಅಂತಾನ. ಆದರೆ ಈ ಸೃಷ್ಟಿಯಿಂದನೇ ಹೋಗುವಂಥದ್ದು ಮನೆ 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 ಎಂಬುದಾಗಿ, ಆಸ್ತಿ 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 ಎಂಬುದಾಗಿ, ಯಾವಾಗಲೂ ಜಮೀನು ಎಂಬುದಾಗಿ, ಸಂಪಾದನೆ ಎಂಬುದಾಗಿ ಈ ಸೃಷ್ಟಿಗೋಸ್ಕರ ತವಕ ಪಡಬಾರದು ಮನುಷ್ಯ. ದೇವರೇನು ಸೃಷ್ಟಿಯನ್ನು ಅನುಭವಿಸ್ರಿ, ಸೃಷ್ಟಿಯಲ್ಲಿ ಇರ್ರಿ, ಆ ಸೃಷ್ಟಿಯನ್ನು ಮನುಷ್ಯನಿಗೋಸ್ಕರ ನನ್ನ ಸೇವೆ ಮಾಡೋದಕ್ಕೋಸ್ಕರ ಅದು ಆಸೆ ಪಟ್ರೆ, ಸೃಷ್ಟಿಗೋಸ್ಕರನೇ ಈತನ ಆಸೆ ಪಡ್ತಾ ಇದ್ದೇನೆ ಅಂತಂದ್ರೆ ಆ ಸೃಷ್ಟಿ ಏನಂದ್ಕೋಬೇಕು ಮನುಷ್ಯನನ್ನು ನೋಡಿ. ಆಗಿರುವಂಥ ಕಾರಣ ಬದುಕನ್ನು ಕೊಟ್ಟಿರುವಂಥ ದೇವರೇ ಬದುಕುವುದನ್ನು ಕೂಡ ಕಲಿಸಿಕೊಟ್ಟಿದ್ದಾನೆ ಹೊರತು ದೇವರು ಮನುಷ್ಯನನ್ನು ಅನಾಥನಾಗಿ ಬಿಟ್ಟಿಲ್ಲ. ಮನುಷ್ಯನೇ ಆತನೇ ಏನೋ ಅನುಭವದ ಮೂಲಕವಾಗಿಯೋ ಇಲ್ಲ ಆತನೇ ಹಂತವಾಗಿ ಕಂಡುಕೊಂಡಿದ್ದಾನೆ ಅನ್ನುವಂಥ ಮಾತು ಮಾತ್ರ ಸುಳ್ಳು. ಈ ಚರಿತ್ರೆಕಾರರು ಬರೆದಿರುವಂಥ ಚರಿತ್ರೆ ಎನ್ನುವಂಥದ್ದು ಸುಳ್ಳು. ಬೈಬಲ್ ಹೇಳುವಂಥ ಸತ್ಯವಾದಂಥ ಚರಿತ್ರೆ ಪ್ರಕಾರ ದೇವರೇ ಕಲಿಸಿಕೊಟ್ಟಿದ್ದಾನೆ ಇವೆಲ್ಲವನ್ನು ಮನುಷ್ಯನಿಗೆ. ಆಗಿರುವಂಥ ಕಾರಣ ಈ ಮಾತುಗಳನ್ನು ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಾಶವಾಗಿ ದೇವರಿಂದ ದೂರವಾಗ್ತಾ ಇರುವಂಥ ಈ ಒಂದು ಪ್ರಪಂಚವನ್ನು ಕಾಪಾಡಬೇಕೆನ್ನುವಂಥ ಒಂದು ಮಾತನ್ನು ಹೇಳ್ತಾ ಕೊನೆಯದಾಗಿ ಅದರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ.